ನಮಸ್ಕಾರ ಸ್ನೇಹಿತರೆ. ನಾವಿವತ್ತು ಭಾಳ ವರ್ಷದಿಂದ ನಮಗಿಷ್ಟ ಹತ್ತಿರವಾಗಿದ್ರೂ ಹೋಗೇ ಇರಲಿಲ್ಲ ಸೋಮನಾಥಪುರಕ್ಕೆ. ನಾನು ನಮ್ಮ ಯಜಮಾನರು ಇಬ್ಬರೂ ಸೋಮನಾಥಪುರಕ್ಕೆ ಹೋಗೋಣ ಅಂತ ಹೊರಟ್ವಿ. ಎಷ್ಟು ಚೆನ್ನಾಗಿದೆ ಅಂದರೆ ಭಾಳ ಹಿಂದೆ ನೋಡಿದ್ದು, ಆಮೇಲೆ ಜ್ಞಾಪಕನೂ ಇರಲಿಲ್ಲ. ನೋಡಿ, ಸೋಮನಾಥಪುರಕ್ಕೆ ಬಂದ್ವಿ ಇವತ್ತು. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಇದನ್ನು ಎಷ್ಟು ಚೆನ್ನಾಗಿ ಉದ್ಧಾರ ಮಾಡಿ ಎಲ್ಲರಿಗೂ ನೋಡೋಕ್ಕೆ ಅನುಕೂಲ ಆಗಿರೋಂಗೆ ಮಾಡಿದ್ದಾರೆ. ಇದು ಮೈಸೂರಿಂದ, ಸೋಮನಾಥಪುರ ಮೈಸೂರಿಂದ ಸುಮಾರು 38 ಕಿಲೋಮೀಟ್ರ್ ದೂರದಲ್ಲಿದೆ. ನಾವಿಲ್ಲಿಗೆ ಇವತ್ತು ಬಂದಿದ್ದು ನಿಜವಾಗ್ಲೂ ಸಾರ್ಥಕ ಅಂತ ಅನ್ನಿಸ್ತು. ನೋಡಿ, ಸೋಮನಾಥಪುರದ ಎಂಟ್ರೆನ್ಸಲ್ಲಿ ಫಾರಿನರ್ಸ್ಗೆ 200 ರೂಪಾಯಿ ಮತ್ತು ಇಂಡಿಯನ್ಸ್ಗೆ 20 ರೂಪಾಯಿ ಎಂಟ್ರಿ ಫೀ ಇದೆ. ಇಲ್ಲಿ ಬನ್ನಿ. ಸುತ್ತಲೂ ಚೆನ್ನಾಗಿ ಗಾರ್ಡನ್ ಎಲ್ಲ ಮಾಡಿದ್ದಾರೆ. ಹೂತೋಟ ತುಂಬ ಚೆನ್ನಾಗಿದೆ. ನೋಡಿ, ಇದನ್ನು ನೋಡಿಕೊಂಡು ಹಾಗೆ ನೋಡಿ ಸೋಮನಾಥಪುರನ ಕೇಶವನ್ನು ನೋಡೋಣ. ಕೇಶವ ಅಂದರೆ ವಿಷ್ಣು ನೋಡೋಣ ಅಂತಲೇ ಬಂದ್ವಿ. ನಿಜವಾಗ್ಲೂ ಭಾಳ ಮನಸ್ಸಿಗೆ ತೃಪ್ತಿ ತಂದುಕೊಡ್ತು. ನೋಡಿ, ಎಲ್ಲನೂ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಮೈಸೂರಿಂದ ಬನ್ನೂರಿಗೆ ಹೋಗೋ ರಸ್ತೆಯಲ್ಲಿ, ಬನ್ನೂರಿಗಿನ್ನ ಮುಂಚೆ ಸಿಗುತ್ತೆ. ಒಂದು 5-6 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು. ಮತ್ತು ಇಲ್ಲಿ ಬೇಸಿಕ್ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಬೆಂಗಳೂರಿಂದ ಬಂದರೆ ಒಂದು 2 ಅವರ್ಸ್ ಜರ್ನಿ ಆಗುತ್ತೆ. ಇದು ವಿಶ್ವ ಪರಂಪರೆಯ ಸ್ಮಾರಕ ಅಂತ ಅಲ್ಲೇ ಬೋರ್ಡಲ್ಲಿ ಎಲ್ಲ ಡೀಟೇಲ್ಸು ಹಾಕಿದ್ದಾರೆ. ಬಹಳ ಚೆನ್ನಾಗಿದೆ. ಈ ದೇವಸ್ಥಾನನ ಕಟ್ಟಿದವರು ಅನ್ನೋದು ಸೋಮನಾಥ ಅನ್ನೋರು ಹೊಯ್ಸಳರ ಕಾಲದಲ್ಲಿ, ಅಂದರೆ 1200 ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ನರಸಿಂಹ ಅನ್ನೋ ರಾಜ, ಆ ರಾಜನ ಆಸ್ಥಾನದಲ್ಲಿ ಇದ್ದಂತಹ ದಂಡನಾಯಕ ಸೋಮನಾಥ ಅವರಿಗೆ ಈ ದೇವಸ್ಥಾನವನ್ನು ಕಟ್ಟುವಂಥ ಶಕ್ತಿ ಕಟ್ಟಿಸೋವಂಥ ಶಕ್ತಿ ಭಗವಂತ ಕೊಟ್ಟ ಅಂತ ಪ್ರತೀತಿ ಇದೆ. ಸೋಮನಾಥ್ ಇದು ಒಂದು ರಿಮೋಟ್ ಹಳ್ಳಿ. ಒಂದು 7 ಕಿಲೋಮೀಟ್ರ್ ಒಳಗಡೆ ಹೋದರೆ ಬನ್ನೂರಿಗೆ ಮುಂಚೆನೇ ಒಂಥರ ಹಳ್ಳಿ, ಕುಗ್ರಾಮ. ಅವಾಗೆಲ್ಲ 1268 ಅಂತಂದರೆ ಇದು ಕುಗ್ರಾಮ ಅಂತಲೇ ಹೇಳ್ಬೋದು. ಅವಾಗೆಲ್ಲ ಜನರು ಇದ್ರೋ ಇಲ್ವೋ, ಆ ಕಾಲದಲ್ಲಿ ಬಂದು ಈ ದೇವಸ್ಥಾನನ ಕಟ್ಟಿ ಕೇಶವ ವಿಷ್ಣುನ ಅಲ್ಲಿ ಇಟ್ಟು ಆರಾಧಿಸಬೇಕು, ವಿಷ್ಣುನ ಪೂಜಿಸಬೇಕು, ಎಲ್ಲ ನಮಗೆಲ್ಲ ಒಳಿತಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿದಂಥ ಈ ದೇವಸ್ಥಾನ ಸೋಮನಾಥ ಅನ್ನೋರು ಕಟ್ಟಿಸಿದ್ರಿಂದ ಇದಕ್ಕೆ ಸೋಮನಾಥಪುರ ಅಂತಲೇ ಹೆಸರು ಬಂತು. ನೋಡಿ, ಇದೊಂದು ಗರುಡಗಂಬ ತೋರಿಸ್ತಾ ಇದ್ದೀನಿ. ಎಷ್ಟು ಕಲ್ಲು ಎಷ್ಟು ಚೆನ್ನಾಗಿದೆ ಅಂತಂದರೆ ಇದನ್ನು ಸೋಪ್ ಸ್ಟೋನಲ್ಲಿ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಒಳಗಡೆ ಗೈಡು ಎಲ್ಲನೂ ಒಂದೊಂದು ವಿಗ್ರಹದ್ದು ವಿವರಣೆ ಕೊಡ್ತಾಯಿದ್ರು. ನಾವು ಅದನ್ನೆಲ್ಲ ಕೇಳಿಸ್ಕೊಂಡು ಮುಂದೆ ಹೋದ್ವಿ. ನಾನು ಈ ವಿಡಿಯೋನಲ್ಲಿ ನಿಮಗೆ ಆದಷ್ಟು ಈ ಸೋಮನಾಥಪುರದ ಬಗ್ಗೆ ಡೀಟೇಲ್ಸ್ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಸೋಮನಾಥಪುರನ ನಕ್ಷತ್ರಾಕಾರದಲ್ಲಿ ನಿರ್ಮಿಸಲಾಗಿದೆ. ಎಷ್ಟು ದಳ ಅಂತ ಗೊತ್ತಾಗಲ್ಲ, ನಾನು ಎಣಿಸಲಿಲ್ಲ. ನಕ್ಷತ್ರ ಶೇಪಲ್ಲಿ ಆಗಿನ ಆರ್ಕಿಟೆಕ್ಚರ್ ನೋಡಿ. ಇವಾಗ ಫಿಂಗರ್ ಟಿಪ್ಪಲ್ಲಿ ನಮಗೆಲ್ಲನೂ ಸಿಕ್ಬಿಡುತ್ತೆ, ಗೂಗಲ್ ಮಾಡಿದ್ರೆ ಎಲ್ಲ ಸಿಗುತ್ತೆ. ಆ ಕಾಲದಲ್ಲಿ ಆ ಆರ್ಕಿಟೆಕ್ಚರ್ ಹೇಗಿತ್ತು, ಅವಾಗ ಇಂಜಿನಿಯರ್ಗಳು ಹೇಗಿದ್ದರು, ಯಾರು ಇದನ್ನೆಲ್ಲ ಡಿಸೈನ್ ಮಾಡ್ತಾಯಿದ್ರು, ಆ ಥರ ಒಂದು ಸ್ವಲ್ಪ ಬ್ರೈನ್ ಸ್ಟಾರ್ಮ್ ಮಾಡಿಕೊಂಡ್ರೆ ನಮ್ಗೆ ಅನಿಸುತ್ತಲ್ವ, ನಿಜವಾಗ್ಲೂ ಎಷ್ಟು ಆಶ್ಚರ್ಯ, ಇಷ್ಟು ಸುಂದರವಾಗಿ ಇಷ್ಟು ಚೆನ್ನಾಗಿ ಆ ಕಲ್ಲುಗಳನ್ನ ಒಂದೊಂದನ್ನು ಸಾಗಿಸಿದ್ದು ಹೇಗೆ, ಎತ್ತಿಟ್ಟಿದ್ದು ಹೇಗೆ ನಿರ್ಮಿಸಿದ್ರು, ಇದೆಲ್ಲ ಒಂದು ತಲೆಯಲ್ಲಿ ಒಂದು ನಮಗೆ ನಿಜವಾಗ್ಲೂ ಓಡೋಕ್ಕೆ ಶುರು ಆಗುತ್ತೆ ಈ ಥರ ಸ್ಟ್ರಕ್ಚರ್ಗಳು ನೋಡಿದಾಗ. ನೋಡಿ, ಬಹಳ ಚೆನ್ನಾಗಿರುವಂಥ ಪೂಜೆಯೇ ಇಲ್ಲದಂಥ ದೇವಸ್ಥಾನ. ಯಾಕೆ ಪೂಜೆಯೇ ಇಲ್ಲದಂಥ ದೇವಸ್ಥಾನ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಬಹಳ 1268 ಸೋಮನಾಥ ಕಟ್ಟಿಸಿದಾಗ ಆವಾಗ ಪೂಜೆ ಪುನಸ್ಕಾರಗಳು ಎಲ್ಲನೂ ನಡೀತಾ ಇದ್ವಂತೆ. ಆಮೇಲೆ ಕಾಲಕ್ರಮೇಣ ಎಲ್ಲರೂ ಮಾಮೂಲಿ ಮನುಷ್ಯ ಅಂತಂದಮೇಲೆ ಹೋಗೋ ಇದು ಇದ್ದೇ ಇರುತ್ತೆ. ಸೊ ಎಲ್ಲರೂ ಒಬ್ಬರಾದ್ಮೇಲೆ ರಾಜರುಗಳು ಹೋಗ್ತಾ ಬಂದಮೇಲೆ ಆಮೇಲೆ ಇದಕ್ಕೆ ಯಾರು ಜೀರ್ಣೋದ್ಧಾರವೇ ಮಾಡಲಿಲ್ಲ. ಅದು ಮಳೆ, ಗಾಳಿ, ಬೆಳಕು, ಬಿಸಿಲು ಎಲ್ಲನೂ ತನ್ನ ಹೊಡೆತಗಳಿಗೆ ಸಿಕ್ಕಿ, ಪ್ರಕೃತಿಯ ಹೊಡೆತಗಳಿಗೆ ಸಿಕ್ಕಿ ತುಂಬ ನಶಿಸಿ ಹೋಗಿತ್ತು ಅಂತ ಹೇಳ್ತಾರೆ. ಅದಕ್ಕೂ ಹೆಚ್ಚಾಗಿ ದೆಹಲಿಯ ರಾಜರು ಅವಾಗ ಯಾರಿದ್ರು, ಅವಾಗೆಲ್ಲ ತುಂಬ ದಂಡೆತ್ತಿ ಬರ್ತಾಯಿದ್ರು. ಅವಾಗೆಲ್ಲ ತುಂಬ ದೇವಸ್ಥಾನಗಳನ್ನ ನಾಶ ಮಾಡ್ತಾಯಿದ್ರು. ಯಾಕೆ ಅಂದರೆ ನಮ್ಮ ಭಾರತ ಸುಖ ಸಮೃದ್ಧಿ ಸಂಪತ್ತಿನಿಂದ ಕೂಡಿದ ದೇಶ. ಇದನ್ನೆಲ್ಲ ದೋಚಬೇಕು ಅಂತ ಎಲ್ಲರೂ ಒಬ್ರಿಗೊಬ್ರು ಕಾಂಪಿಟೇಷನ್ನು. ನಾನು ಇಷ್ಟಿರಬೇಕು, ನನ್ನ ಹತ್ರ ಇಷ್ಟು ಏನದು ಚಿನ್ನ ಬೆಳ್ಳಿ ಎಲ್ಲ ಇರಬೇಕು. ಆವಾಗ ಕಾಣಿಸ್ತಾ ಇದ್ದಿದ್ದು ನಮ್ಮ ಹಿಂದೂ ದೇವಸ್ಥಾನಗಳು. ಈ ಹಿಂದೂ ದೇವಸ್ಥಾನದಲ್ಲಿ ಒಂದಾದಂಥ ಈ ಸೋಮನಾಥಪುರ, ಇಲ್ಲೂ ದೆಹಲಿಯ ಅರಸರು ಬಂದರು, ಹಾಗೆ ಯಾರೆಲ್ಲ ರಾಜರುಗಳು ಬಂದು ಇದನ್ನು ಇಲ್ಲಿ ನಿಧಿನ ಸಂಪತ್ತನ್ನು ಹುಡುಕಕ್ಕೆ ಹೋಗಿ ಇಲ್ಲಿ ವಿಗ್ರಹಗಳನ್ನೆಲ್ಲ ಭಗ್ನ ಮಾಡಿ, ವಿಗ್ರಹದ ಎಲ್ಲ ತೆಗೆದುಬಿಟ್ಟು ಮಾಡಿ ಎಲ್ಲ ಒಂಥರ
ಎಲ್ಲಿ ನಿಧಿ ಸಿಕ್ಕುತ್ತೆ ಅಂತ ಹುಡುಕಿರೋದಕ್ಕೆ ಕುರುಹು ಈ ಸೋಮನಾಥಪುರ. ಬಹಳ ಚೆನ್ನಾಗಿದೆ. ಇದನ್ನು ನೋಡಿದ್ದು ನಿಜವಾಗ್ಲೂ ನಮ್ಮ ಮನಸ್ಸು ಕಣ್ಣುಗಳು ನಿಜವಾಗ್ಲೂ ತೃಪ್ತಿ ಆಯಿತು ಅಂತ ಹೇಳ್ತೀನಿ ಸ್ನೇಹಿತರೆ. ನೋಡಿ, ಇಲ್ಲಿ ಗೋಪುರ ಇತ್ತೇನೋ ಅದು ಆಗಲೇ ಕೆಡವು ಬಿಟ್ಟಿದ್ದಾರೆ, ಒಡೆದು ಹೋಗಿದೆ. ಮತ್ತು ಕಾಲಕ್ರಮೇಣ ಎಷ್ಟು ವರ್ಷ ಆಗೋಯ್ತು ಲೆಕ್ಕ ಹಾಕಿ, 1898ರಲ್ಲಿ 98ರಲ್ಲಿ ಕಟ್ಟಿದಂಥ ಈ ದೇವಸ್ಥಾನ ಹೇಗೆ ಇಷ್ಟು ವರ್ಷ ನಿಂತಿದೆ ನೋಡಿ. ಆಗಿನ ಆರ್ಕಿಟೆಕ್ಚರ್ ಹೇಗಿತ್ತು, ಹೇಗೆ ನಿಂತಿದೆ, ಎಷ್ಟು ಗಟ್ಟಿ ಭದ್ರವಾಗಿ ನಿಂತಿದೆ. ಇಲ್ಲಿ ಪೂಜೆ ಇಲ್ಲದ ಕಾರಣ ಯಾರು ಬೇಕಾದರೂ ವಿಡಿಯೋ ತೆಗಿಬೋದು, ದೇವಸ್ಥಾನದೊಳಗೆ ಹೋಗ್ಬೋದು. ಈಗೆಲ್ಲ ಅನುಕೂಲ ಮಾಡಿದ್ದಾರೆ. ನೀವು ಏನಾದರೂ ಬೆಂಗಳೂರಿಂದ, ಮೈಸೂರಿಂದ ಇಲ್ಲ ಬೇರೆ ಊರಿಂದ ಈ ದೇವಸ್ಥಾನ ನೋಡಬೇಕು ಅಂದರೆ ಪೂಜೆಯೇ ಇಲ್ಲದ ದೇವಸ್ಥಾನ ಇದು. ಭಗವಂತನಿಗೆ ಪೂಜೆ ಇಲ್ಲ, ಯಾಕೆಂದರೆ ವಿಘ್ನ ಆಗಿದೆ. ಎಲ್ಲನೂ ಒಡೆದು ಹಾಕಿ, ಇಲ್ಲ ಪ್ರಕೃತಿ ವಿಕೋಪಕ್ಕೆ ಸಿಕ್ಕಿ ಎಲ್ಲ ವಿಗ್ರಹಗಳು ಛಿದ್ರ ಆಗಿದೆ. ಕೆಲವೊಂದು ಸ್ವಲ್ಪ ಸುಮಾರಾಗಿದೆ, ಕೆಲವೊಂದಕ್ಕೆ ಕೈ ಇಲ್ಲ, ಕೆಲವೊಂದಕ್ಕೆ ಎಲ್ಲ ಒಡೆದು ಹೋಗಿದೆ. ಇದು ಸೋಪ್ ಸ್ಟೋನು, ಅದರಿಂದ ಸಾಫ್ಟ್ ಆಗಿರುತ್ತೆ ಸೋಪ್ ಸ್ಟೋನು. ಆವಾಗ ನೋಡಿ, ಇದು ಸ್ವಲ್ಪ ಬೇಲೂರು ಹಳೆಬೀಡು ಶೈಲಿನಲ್ಲೇ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ನಿಮಗೆ ತೋರಿಸ್ಬೇಕು ಅನ್ನೋಕ್ಕೋಸ್ಕರ ನಾನು ಈ ಸ್ಥಳಕ್ಕೆ ಇವತ್ತು ನಾವಿಬ್ಬರು ಭೇಟಿ ನೀಡಿದ್ವಿ. ಭಾಳ ಚೆನ್ನಾಗಿದೆ. ಒಂದೊಂದು ಗೋಪುರನೂ ಒಂದೊಂದು ಕತೆ ಹೇಳುತ್ತೆ ನೋಡಿ. ಆ ಗೋಪುರದ ಶೇಪ್ ಅಂದರೆ ಸ್ಟಾರ್ ಹೇಗಿದೆಯೋ ಅದೇ ಥರ ಜಗಲಿ ಕೂಡ ಇದೆ. ಈ ಜಗಲಿನಲ್ಲಿ ಏನು ಕಾರ್ನರ್ ಇದೆಯೋ ಅದೇ ಕಾರ್ನರ್ಗೆ ಸರಿಯಾಗಿ ಗೋಪುರದ ಮೂಲೆಗಳು ಕನೆಕ್ಟ್ ಆಗುತ್ತೆ. ಇಲ್ಲಿ ಎಲ್ಲ ಕಥೆಗಳು, ಕೃಷ್ಣನ ಕಥೆಯಿಂದ ಹಿಡಿದು ಎಲ್ಲನೂ ಕೆತ್ತಿದ್ದಾರೆ. ಮತ್ತು ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಎಲ್ಲ ವಿಗ್ರಹಗಳ ಪಾದ ಬಲಗಾಲು ಬಲಕ್ಕೆ ತಿರ್ಕೊಂಡಿರುತ್ತೆ, ಎಡಗಾಲು ಸ್ಟ್ರೈಟ್ ಆಗಿರುತ್ತೆ, ಇಲ್ಲದ್ರೆ ಎಡಗಾಲು ಎಡಕ್ಕೆ ತಿರ್ಕೊಂಡಿರುತ್ತೆ, ಬಲಗಾಲು ಸ್ಟ್ರೈಟ್ ಆಗಿರುತ್ತೆ. ಎಲ್ಲ ವಿಗ್ರಹಗಳ ಪಾದದಲ್ಲೂ ಕಾಲುಂಗುರ ಇದೆ. ಅದೊಂದು ನನಗೆ ಬಹಳ ಖುಷಿ ಆಯಿತು. ಎಷ್ಟು ಡೀಟೇಲ್ ಆಗಿ ಆ ಉಗುರಾಗಲಿ, ಆ ಬೆರಳುಗಳಾಗಲಿ, ಮತ್ತು ಅದೃಷ್ಟ ಅನ್ನೋದನ್ನು ಆಗಲೇ ತೋರಿಸಿದ್ದಾರೆ. ಇವಾಗ ಹೇಳ್ತಾರಲ್ವ, ಹೆಬ್ಬೆರಳಿಗಿನ್ನ ಅದರದ್ದು ಪಕ್ಕದ ಉಂಗುರದ ಬೆರಳು ದೊಡ್ಡದಾಗಿದ್ದರೆ ತುಂಬ ಅದೃಷ್ಟ ಅಂತ ಹೇಳ್ತಾರೆ. ಈ ದೇವಸ್ಥಾನ ನಿಂತಿರೋದು ಇದ್ರ ಮೇಲೆ ಇರಬಹುದು, ಏನೋ ಗೊತ್ತಿಲ್ಲ, ನನ್ನ ಅನಿಸಿಕೆ ಅಷ್ಟೇ. ಮತ್ತು ಇಲ್ಲಿ ಕಿಟಕಿಗಳ ಥರ ಕಾಣಿಸ್ತಾ ಇದೆಯಲ್ಲ, ಅದು ಅಷ್ಟೇ. ಒಳಗಡೆಯಿಂದ ಡಿಸೈನ್ ಥರನೇ ಕಾಣುತ್ತೆ, ಹೊರಗಡೆಯಿಂದ ಒಂದು ಸ್ಕ್ವೇರ್ ಕಿಟಕಿ ಥರ ಕಾಣುತ್ತೆ. ಬನ್ನಿ, ಒಳಗಡೆ ಹೋದರೆ ಎಷ್ಟು ಇದು ಎಂಟ್ರೆನ್ಸು. ಇಲ್ಲಿ ಒಂದು ಗೂಡಲ್ಲಿ ಚೆನ್ನಕೇಶವನೇ ಇದ್ದಾನೆ, ಇನ್ನೊಂದರಲ್ಲಿ ಏನೂ ಇಲ್ಲ, ಒಡೆದು ಹೋಗಿದೆ, ಏನೂ ಇಲ್ಲ. ನೋಡಿ ಡಿಸೈನ್ ನೋಡಿ, ಆ ಡಿಸೈನ್ ನೋಡ್ತಿದ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ಇದರಲ್ಲೂ ಅಷ್ಟೇ ಈ ವಿಗ್ರಹನ ತೋರಿಸ್ತಾ ಇದ್ದೀನಿ ಎಂಟ್ರೆನ್ಸಲ್ಲಿ ನೋಡಿ. ಕೈಗಳಿಲ್ಲ ಎಲ್ಲ. ಆವಾಗಲೂ ನೋಡಿ ಮಧ್ಯ ಕಬ್ಬಣ ಉಪಯೋಗಿಸಿದ್ದಾರೆ. ಆ ಕೈಗಳೆಲ್ಲ ನಿಂತ್ಕೋಬೇಕು ಅಂದರೆ ಏನೇನು ಉಪಯೋಗಿಸ್ತಾ ಇದ್ರು, ಈ ಕಲ್ಲೆಲ್ಲ ಕೆತ್ತಿ ಅಲ್ವಾ. ಎಷ್ಟು ಆಶ್ಚರ್ಯ ಆಗುತ್ತೆ ಈ ಥರದ್ದೆಲ್ಲ ನೋಡಿದ್ರೆ. ನಾವು ಒಂಚೂರು ಏನೋ ಮನೇಲಿ ಕೆಲಸ ಮಾಡಿದ್ರೆ ಆವಾಗಲೇ ಕೈ ನೋವು ಕಾಲು ನೋವು ಅಂತೀವಿ. ಆ ಥರ ಈ ಕೆತ್ತಿದಂಥ ಶಿಲ್ಪಿಗೆ ನಮ್ಮದೊಂದು ನಮನ ಸಲ್ಲಿಸೋಣ. ಇದು ಬೇಲೂರು ಹಳೆಬೀಡು ಸ್ಟೈಲಲ್ಲೇ ಇದೆ. ದೇವಸ್ಥಾನದ ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇದ್ದೀನಿ, ಬನ್ನಿ. ಮತ್ತು ಸೀಲಿಂಗಲ್ಲಿ ಅಂದರೆ ಮೇಲ್ಛಾವಣಿನಲ್ಲಿ ಎಲ್ಲ ಡಿಸೈನಲ್ಲೂ ಮಧ್ಯ ನಾನು ಗಮನಿಸಿದ್ದು ಅಂದರೆ ಈ ಬಾಳೆ ಹೂವು ಬರುತ್ತಲ್ಲ, ಬಾಳೆ ಗಿಡದಲ್ಲಿ ಹೂವು ಬಿಟ್ಟು ಕಾಯಿ ಬಿಡುತ್ತಲ್ಲ, ಆ ಹೂವು ಆವಾಗ ಕೆತ್ತನೆ ಮಾಡಿದಂಥ ಆ ಜನರು ಯಾರು ಇದ್ರೋ ಇದನ್ನೆಲ್ಲ ಕೆತ್ತನೆ ಮಾಡಿದ್ರು. ಅವ್ರಿಗೆ ಯಾಕೆ ಈ ಬಾಳೆಗೊನೆ ಥರನೇ ಆರ್ಕಿಟೆಕ್ಟ್ ಇಂಜಿನಿಯರ್ಗೆ ಯಾಕೆ ಇಲ್ಲಿ ಬಾಳೆಗೊನೆ ಇದು ಡಿಸೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಈ ಥರ ಎಲ್ಲ ಯೋಚನೆ ಬರುತ್ತೆ ಒಳಗಡೆ ಹೋದಾಗ. ಪ್ರತಿಯೊಂದು ಸೀಲಿಂಗಲ್ಲೂ ಸೆಂಟ್ರಲ್ಲಿ ಬಾಳೆ ಹೂವಿನ ಡಿಸೈನ್ ಇದೆ ನೋಡಿ. ಇಲ್ಲಿ ತುಂಬ ಆಶ್ಚರ್ಯ ಆಗಿದೆ ಅಂದರೆ ಅಷ್ಟು ಸೀಲಿಂಗ್ ಅಷ್ಟು ಡೀಟೇಲ್ ಆಗಿ ಅಷ್ಟು ಡಿಸೈನ್ ಮಾಡೋ ಹಾಗೆ ಹೇಗೆ ಮನಸ್ಸು ಬಂತು ಅವ್ರಿಗೆ ಈ ಥರ ಹೇಗೆ ಕೆತ್ತಬೇಕು ಅಂತ. ನಮ್ಮ ಭಾರತದಲ್ಲಿರುವಂಥ ಯಾವುದೇ ದೇವಸ್ಥಾನ ಆಗಿರಲಿ ಅದೆಲ್ಲ ಅದರಲ್ಲೂ ಹೊಯ್ಸಳರ ಕಾಲದ್ದು ಅಂದರೆ ಬಹಳನೇ ಚೆನ್ನಾಗಿ ನೋಡಿ. ಇದನ್ನು ನೋಡು ನಮ್ಗೆ ತುಂಬ ಆಶ್ಚರ್ಯ ಆಯಿತು. ಅಷ್ಟು ಕಾರ್ವಿಂಗ್, ಅಷ್ಟು ಕೆತ್ತನೆ, ಅಷ್ಟು ಪೇಷನ್ಸು, ಎಷ್ಟು ದಿನ ಹಿಡಿತು, ಎಷ್ಟು ವರ್ಷಗಳು ಹಿಡಿತು. ಅವಾಗೆಲ್ಲ ನಾವೀಗ ಇಂಜಿನಿಯರ್ ಓದು, ಡಾಕ್ಟ್ರು ಓದು, ಇಲ್ಲಿ ಹೋಗು ಕೆಲಸ ಅದೆಲ್ಲ ಇಲ್ಲ. ಇದೇ ಕೆಲಸ ಅವ್ರುಗಳಿಗೆ. ಈ ಕೆಲಸ ಮಾಡಿದ್ರೆ ಅವ್ರಿಗೆ ರಾಜ ಮಹಾರಾಜರಿಂದ ಒಂದು ಪ್ರಶಂಸೆ ಸಿಗ್ತಾ ಇತ್ತು. ಆ ಪ್ರಶಂಸೆನೇ ಒಂದು ದೊಡ್ಡ ಮೆಡಲ್ ಇದ್ದಂಗೆ. ಅದನ್ನು ಪಡ್ಕೊಳ್ಳೋಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ನೋಡಿ, ನಮ್ಮ ಕಣ್ಣುಗಳನ್ನ ತಂಪು ಮಾಡೋ ಅಂಥ ನಮಗೆ ಒಂದು ಸಂತೋಷ. 100 ವರ್ಷ ತಲೆಮಾರುಗಳು, 1000 ವರ್ಷ ತಲೆಮಾರುಗಳು ಯಾರ್ಯಾರು ಬರ್ತಾರೋ ಆವಾಗಿನ ವಿಷನ್ ಯಾವ ಥರ ಇತ್ತು ಲೆಕ್ಕ ಹಾಕಿ ಅಲ್ಲ. ಅವರ ವಿಷನ್ನು ಈ ಥರ ಇಷ್ಟು ವರ್ಷಗಳ ಕಾಲ ಆದ್ರೂ ಹೇಗೆ ನಿಂತಿದೆ ಈ
ಕಟ್ಟಡ ನೋಡಿ. ಈ ದೇವಸ್ಥಾನ ಬಹಳ ನನಗಂತೂ ತುಂಬಾ ಖುಷಿಯಾಗೋಯ್ತು. ಒಂದೊಂದು ಕಂಬಗಳು ಕತೆ ಹೇಳುತ್ತೆ ಆ ಶಿಲ್ಪಿಯ ಕಥೆನ, ಆ ಥರ ಇದೆ ನೋಡಿ. ಕೆತ್ತನೆ ನೋಡಿ ಹೇಗಿದೆ, ಅಷ್ಟೊಂದು ಮೈನ್ಯೂಟಾಗಿ, ಅಷ್ಟೊಂದು ಡೀಟೇಲ್ ಆಗಿ ಹೇಗೆ ಕೆತ್ತಾ ಇದ್ರು, ಏನು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿದ್ರು ಅಂತೆಲ್ಲ ಒಂಥರ ತಲೆಯಲ್ಲಿ ನಿಜವಾಗ್ಲೂ ಓಡ್ತಾ ಇದೆ ನನಗೆ. ಇದನ್ನು ನಿಮ್ಮ ಹತ್ರ ಹಂಚ್ಕೋಬೇಕು, ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವಿಬ್ಬರು ಇವತ್ತು ಬಂದು ನೋಡಿ. ಈ ಕಂಬದ ನೋಡ್ರಿ ಕೆತ್ತನೆ ನೋಡ್ರಿ ಹೇಗಿದೆ ನೋಡಿ. ಬಹಳ ಈ 2 ಕಂಬದಲ್ಲಿ ನಾನು ತುಂಬ ಇಷ್ಟಪಟ್ಟೆ. ಕೆಲವೊಂದು ಪ್ಲೇನ್ ಆಗಿದೆ, ಕೆಲವೊಂದು ಡಿಸೈನ್ ಮಾಡಿದ್ದಾರೆ ನೋಡಿ. ಮೇಲ್ಗಡೆ ಒಂದು ನಕ್ಷತ್ರಾಕಾರ, ಅದರಲ್ಲೊಂದು ಒಂದು ಚೂರು ಬಿಟ್ಟಿಲ್ಲ. ಈ ಕಂಬಕ್ಕೆ ಈ ಡಿಸೈನ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಈ ಕಂಬದಲ್ಲಿ ಇದನ್ನು ಕೆತ್ತಿದ್ರೆ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಯಾರು ಡಿಸೈಡ್ ಮಾಡಿದ್ರು ಆ ಕಾಲದಲ್ಲಿ ಅಲ್ವಾ? ಬನ್ನಿ, ಈ ಪ್ರಾಕಾರದಲ್ಲಿರೋಂಥ ಕೇಶವ ವಿಷ್ಣು ನೋಡಿ. ಈ ಡಿಸೈನ್ ನೋಡಿ, ಸುತ್ಕೊಂಡಂಗೆ ಒಂದ್ರೊಳಗೊಂದು ಹಗ್ಗ ಹೋದಂಗೆ ಎಷ್ಟು ಚೆನ್ನಾಗಿ. ಅದರ ಮಧ್ಯದಲ್ಲಿ ಬಾಳೆ ಹೂವಿಂದ ಚಿತ್ರ ಪ್ರತಿಯೊಂದರಲ್ಲೂ. ಇಲ್ಲ ಅದನ್ನು ಸೆಂಟ್ರ್ ಮಾಡಿಕೊಂಡ್ರೋ, ಇಲ್ಲ ಆ ಕಲ್ಲಿಗೆ ಅದು ಯಾವುದರಲ್ಲಿ ಕೆತ್ತುತ್ತಾ ಇದ್ರು ಆ ಬಾಳೆ ಹೂವನ ಸಪೋರ್ಟ್ ಥರ ಏನಾದರೂ ಸೆಂಟ್ರ್ ಕೊಟ್ಕೊಂಡ್ರೆ ಆವಾಗ ಇದು ಒಡಿದೆ ಕ್ಲೀನಾಗಿ ಕೆತ್ತಬಹುದು ಅನ್ನೋ ಇಂಟೆನ್ಷನ್ ಇತ್ತ, ನನಗೆ ಖಂಡಿತ ಗೊತ್ತಿಲ್ಲ. ಹಾಗಾಗಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಎಂಟ್ರೆನ್ಸಲ್ಲೇ ಎಡಗಡೆಗೆ ಕಾಣುವಂಥ ಸೀಲಿಂಗಲ್ಲಿ ಕಾಣುವಂಥ ಡಿಸೈನು ನೋಡಿ. ಈ ವಿಡಿಯೋನ ಫುಲ್ ಡೀಟೇಲ್ ಆಗಿ ತೆಗೆದು ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ. ನನ್ನ ಜೊತೆ ಅವತ್ತು ಲೈವಲ್ಲೂ ಇದ್ದೆ ನಾನು, ಎಷ್ಟೊಂದು ಜನ ನೋಡಿದ್ದೀರಾ ಅಂತ ಅನಿಸುತ್ತೆ. ಇದಾದಮೇಲೆ ದೇವಸ್ಥಾನದ ಹೊರಭಾಗದಲ್ಲಿ ಗೋಡೆನಲ್ಲಿ ಏನೇನು ಕೆತ್ತಿದ್ದಾರೆ ಅನ್ನೋದು ತೋರಿಸ್ತೀನಿ. ಇಲ್ಲಿ ಒಂದು ಚೂರು ಬಿಡದೆ ನೀವು ನೋಡಲಿ ಅಂತ ನಾನು ಪೂರ್ತಿ ವಿಡಿಯೋ, ಒಂದೊಂದು ಕಲ್ಲು ಕೂಡ ಬಿಟ್ಟಿಲ್ಲ, ಪೂರ್ತಿ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಸ್ನೇಹಿತರೆ. ಎಂಥವ್ರು ನೋಡಿ, ಒಳಗಡೆಯಿಂದ ಹಿಂಗೆ ಕಾಣುತ್ತೆ, ಎಷ್ಟು ಚೆನ್ನಾಗಿ ಕ್ರಾಸ್ ವೆಂಟಿಲೇಷನ್ ಎಷ್ಟು ಚೆನ್ನಾಗಿದೆ ಅಂತೀರ. ಗಾಳಿ ಬೆಳಕು ಎಲ್ಲ ಚೆನ್ನಾಗಿ, ಬೆಳಕು ಸ್ವಲ್ಪ ಕಡಿಮೆ ಆದರೆ ಈಗ ಲೈಟ್ಗಳು ಹಾಕಿದ್ದಾರೆ ನೋಡಿ. ಈ ಕಂಬದಲ್ಲಿ ಮೇಲ್ಗಡೆ ಮೇಲ್ಛಾವಣಿನಲ್ಲಿ ಇಷ್ಟು ಚೆನ್ನಾಗಿ ಡಿಸೈನ್ ಮಾಡಿ ಮಧ್ಯದಲ್ಲಿ ಹಾಗೆ ಏನೂ ಮಾಡದೆ ಬಿಟ್ಟರೆ ಚೆನ್ನಾಗಿರಲ್ಲ ಅಂತ ಆ ಕೆತ್ತನೆ ಮಾಡೋದವ್ರಿಗೂ ತಲೆಯಲ್ಲಿದೆ ಅಲ್ವಾ ನೋಡಿ. ಮಧ್ಯದಲ್ಲೂ ಒಂದು ಸಣ್ಣ ಹೂವಾದರೂ ಮಾಡಿದ್ದಾರೆ. ಎಷ್ಟು ಚೆನ್ನಪ್ಪ, ಎಷ್ಟು ಚೆನ್ನ ನಿಜವಾಗ್ಲೂ. ಸೋಮನಾಥಪುರ, ಆ ಸೋಮನಾಥ ಅನ್ನೋರಿಗೆ ನಾವೆಲ್ಲ ಕೈ ಎತ್ತಿ ಮುಗ್ಯೋಣ. ಈ ಥರ ನೋಡಿ, ನಾವೆಲ್ಲ ಸಾವಿರಾರು ವರ್ಷ ಆದಮೇಲೆ ಬಂದು ಈ ದೇವಸ್ಥಾನನ ಒಳಗೆ ಹೋಗಿ ಅಲ್ಲಿನ ತಣ್ಣನೆ ಗಾಡಿ ಸೇವಿಸಿ ಅಲ್ಲಿಂದ ಈ ದೇವಸ್ಥಾನನ ನೋಡಿ ಎಷ್ಟು ಆ ಇಂಟೆನ್ಷನ್ ಏನಿತ್ತು, ಉದ್ದೇಶ, ದೇವ್ರಿಗೆ ಪೂಜೆ ಮಾಡಬೇಕು ನೋಡಿ. ಅಲ್ಲಿ ಬಂದ್ವಿ. ಕೃಷ್ಣ ಒಳಗಡೆ ಗುಡಿನಲ್ಲೇ ಅದು ಸ್ವಲ್ಪ ಭಗ್ನ ಆಗಿದೆ. ಇಲ್ಲಿ ಎಲ್ಲ ವಿಗ್ರಹಗಳು ಭಗ್ನ ಆಗಿರೋದ್ರಿಂದ ಕಾಲಾನುಕಾಲದಲ್ಲೇ ಅದು ಹಂಗಾಗಿರ್ಬೋದು ಅಥವಾ ಯಾರು ಒಡೆದಿರ್ಬೋದು. ಇದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಕೆಲವರೆಲ್ಲ ದಂಡೆತ್ತಿ ಬಂದು ಅದೇ ನಿಧಿ ಶೋಧನೆಗೋಸ್ಕರ ಬಂದರು ಅಂತೆಲ್ಲ ಇದೆ. ನಿಮಗೆ ಗೊತ್ತು, ನಮ್ಮ ಭಾರತ ದೇಶದಲ್ಲಿರೋ ದೇವಸ್ಥಾನಗಳಲ್ಲಿ ವಿಪರೀತ ನಿಧಿಗಳಿದೆ ಅಂತ. ಅವಾಗೆಲ್ಲ ಬ್ರಿಟಿಷರು ಎಲ್ಲ ಬಂದು ನಮ್ಮ ಮೇಲೆ ದಾಳಿ ಮಾಡಿದಾಗ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿಕೊಂಡ್ರು. ನಮ್ಮ ರಾಜ ಮಹಾರಾಜರುಗಳಿಗೆ ಒಂದು ಸೇಫ್ಟಿ ಲಾಕರ್ ಅಂತ ಇದ್ದಿದ್ದು ದೇವಸ್ಥಾನಗಳು. ಸೊ ದೇವರು ಅಂತ ಮಾಡಿಬಿಟ್ರೆ ಯಾರು ಅದನ್ನು ಮುಟ್ಟಲ್ಲ ಅನ್ನೋ ಒಂದು ಇದಿತ್ತೇನೋ, ಇಂಟೆನ್ಷನ್ ಇತ್ತೇನೋ, ಆ ಥರ ಒಂದು ಆಲೋಚನೆ ಇತ್ತೇನೋ ನೋಡಿ. ಕೃಷ್ಣ ಬಹಳ ಮುದ್ದಾಗಿದೆ, ತುಂಬಾ ಚೆನ್ನಾಗಿದೆ. ಕೊಳಲು ಉತ್ತಾ ಇರೋಂಥ ಕೃಷ್ಣ, ಆದರೂ ಅಲ್ಲಲ್ಲಿ ಒಡೆದು ಹೋಗಿದೆ. ತೋರಿಸ್ತೀನಿ ನೋಡಿ. ಅಲ್ಲೂ ಅಷ್ಟೇ, ಗುಡಿ ಮೇಲ್ಭಾಗದಲ್ಲಿ ಇಲ್ಲಿ ಯಾವುದೇ ವಿಗ್ರಹಕ್ಕೂ ಪೂಜೆ ಇಲ್ಲ. ಯಾಕೆಂದರೆ ಮನೆಯಲ್ಲೇ ನಿಮಗೆ ಗೊತ್ತಲ್ವ, ಇದು ಲಕ್ಷ್ಮೀನಾರಾಯಣ ಪ್ರಭಾವಳಿ ಒಡೆದೋಗಿದೆ. ಆ ಕೃಷ್ಣನ ಗುಡಿ ಪಕ್ಕ ಮುಂದೆನೇ ಇರೋವಂಥ ಲಕ್ಷ್ಮೀನಾರಾಯಣ. ಆ ಕಡೆ ಇದೇ ಥರ ಗೂಡಿದೆ, ಅದರಲ್ಲಿ ಯಾವ ವಿಗ್ರಹನೂ ಇಲ್ಲ. ಕೆಲವೊಂದು ವಿಗ್ರಹ ಇಲ್ಲದೆ ಇರೋದನ್ನ ಮತ್ತೆ ತಂದು ಸ್ಥಾಪಿಸಿದ್ದಾರೆ. ಬಹಳ ಚೆನ್ನಾಗಿದೆ. ಗಣೇಶ ನೋಡಿ ಎಷ್ಟು ಚೆನ್ನಾಗಿದ್ದಾನೆ. ಮತ್ತು ಒಂದೊಂದು ಗೂಡು ಥರ ಏನು ಮಾಡಿದ್ದಾರೆ ದೇವ್ರನ್ನ ಸ್ಥಾಪಿಸೋಕ್ಕೆ, ಅದ್ರ ಮೇಲೂ ಬಹಳ ಡೀಟೇಲ್ ಆದ ಕೆತ್ತನೆ ಇದೆ ನೋಡಿ. ಇಲ್ಲಿ ಗಣೇಶ, ಅದ್ರ ಮೇಲೆ ನೋಡಿ ಈ ಥರ ಒಂದು ಮುಕುಟದಂಥ ಡಿಸೈನು, ಮತ್ತು ತೋರಣ ಎಷ್ಟು ಚೆನ್ನಾಗಿ, ಎಷ್ಟು ಡೀಟೇಲ್ ಆಗಿ ತೋರಣ. ದೇವಸ್ಥಾನ ಅಂದರೆ ಒಂದು ತೋರಣ ಇರಬೇಕು, ಅದ್ರ ಮೇಲೆ ಲಕ್ಷ್ಮಿ ಇರಬೇಕು, ಹಾಗೆ ವಿಷ್ಣು ಇರಬೇಕು, ಹಾಗೆ ಜಯವಿಜಯರು ಇರಬೇಕು. ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವಾಗ ಮಾಡಿದಂಥದ್ದನ್ನೇ ನಾವು ಕಲ್ತಿರೋದೀಗ. ನಮಗೆ ಗೊತ್ತಿತ್ತಾ ಜಯವಿಜಯರು ಇರ್ತಾಯಿದ್ರು ಅಂತ ಅಲ್ವಾ? ಈ ಥರದ್ದೆಲ್ಲ ನೋಡಿದಾಗ ನಮ್ಮ ಸಂಸ್ಕೃತಿ, ನಮ್ಮ ಕಲ್ಚರು, ನಮ್ಮ ಭಾರತದ ಪರಂಪರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳೋಕ್ಕೆ ಬಹಳ ಇಷ್ಟಪಡ್ತೀನಿ. ನನಗೆ ಇಲ್ಲಿ ಕೆತ್ತನೆ ಬಹಳ ಇಷ್ಟ ಆಯಿತು. ಬನ್ನಿ, ಈಗ ಹೋಗ್ತಾ ಇದ್ದೀವಿ ಕೃಷ್ಣನ ಪಕ್ಕದಲ್ಲೇ ಇರುವಂಥ ಚೆನ್ನಕೇಶವ. ನಿಜವಾಗ್ಲೂ ಚೆನ್ನನೇ ರೀ, ಆದರೆ ಒಡೆದೋಗಿದೆ. ಅದು ನೋಡೋಕ್ಕೆ ಕಣ್ಣಲ್ಲಿ ನೀರು ಬಂತು ನನಗೆ ನಿಜವಾಗ್ಲೂ. ಎಷ್ಟು ಚೆನ್ನ. ಇದನ್ನೆಲ್ಲ ಯಾರು ಹೊಡಿತಾರ? ಯಾರಿಗಾರು ಮನಸ್ಸು ಬರುತ್ತಾ ಹೊಡಿಯೋಕ್ಕೆ? ಯಾಕೆಂದರೆ ದೇವರು ಭಗವಂತ ಅವನು ಅಲ್ವಾ?
ಜಾತಿ ಯಾವುದಾಗಲಿ, ಜನ ಯಾರೇ ಆಗಲಿ, ಭಗವಂತನೇ ಅಲ್ವಾ. ಆ ಭಗವಂತನ ಒಡೆಯಕ್ಕೆ ಮನಸ್ಸು ಬರುತ್ತಾ? ಯಾಕೆ ನಿಧಿ ಆ ಥರ ಮಾಡಿಸ್ಬಿಡುತ್ತೆ ನೋಡಿ. ಲಕ್ಷ್ಮೀ ನಾರಾಯಣ ನಿಂತಿದ್ದಾನೆ ಇಲ್ಲಿ ಮೇಲ್ಛಾವಣಿಲಿ, ಮೇಲ್ಗಡೆ ನಾವು ಹೊಸಲು ಅಂತ ಏನು ಹೇಳ್ತೀವಿ, ತೋರಣ ಕಟ್ತೀವಲ್ಲ, ಆ ಜಾಗದಲ್ಲಿ ಪ್ರತಿಯೊಂದು ಗುಡಿ ಮುಂದೇನು ಈ ಥರ ಲಕ್ಷ್ಮೀ ನಾರಾಯಣ ಜಯ ವಿಜಯರು ಇಕ್ಕೆಲಗಳಲ್ಲಿ ಜಯ ವಿಜಯರನ್ನ ಕೆತ್ತಿದ್ದಾರೆ. ಬನ್ನಿ, ಇದಕ್ಕೆ ಒಳಗಡೆ ಯಾರು ಹೋಗದೇ ಇರಲಿ ಅಂತ ಒಂದು ಬಾಗಿಲು, ಸರಳುಗಳಿರುವಂಥ ಬಾಗಿಲನ್ನ ಹಾಕಿದ್ದಾರೆ. ಅಲ್ಲೇ ನಾನು ಸ್ವಲ್ಪ ಕ್ಯಾಮ್ರಾ ಮುಂದಕ್ಕೆ ತೊಗೊಂಡು ಹೋಗಿ ನಿಮಗೆ ಇದನ್ನು ಡೀಟೇಲ್ ಆಗಿ ತೋರಿಸ್ಬೇಕು. ಇಲ್ಲಿ ಒಳಗಡೆ ಸೀಲಿಂಗ್ ಅದೆಲ್ಲ ತುಂಬ ಒಡೆದೋಗಿದೆ, ಅದನ್ನೆಲ್ಲ ಸ್ವಲ್ಪ ರಿಪೇರಿ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಅಲ್ವಾ. ಹೊಯ್ಸಳ ಮಹಾರಾಜರು ನಮ್ಮ ಕರ್ನಾಟಕದಲ್ಲಿ ಕನ್ನಡದವರು ಅಂತ ಹೇಳೋಕ್ಕೆ ಎಷ್ಟು ಹೆಮ್ಮೆ ಆಗುತ್ತೆ. ಕನ್ನಡ ಮಾತಾಡೋವಂಥ ಮಹಾರಾಜರುಗಳು ಆ ಕಾಲದಲ್ಲಿ ಇದ್ದರು ಅಂದರೆ, ಮತ್ತು ಹೊಯ್ಸಳರು ಜಾಸ್ತಿ ದೇವಸ್ಥಾನಗಳಿಗೆ ಪ್ರಾಶಸ್ತ್ಯ ಕೊಡ್ತಾಯಿದ್ರು ಅನ್ನೋದು ಬಹಳ ಪ್ರತೀತಿ ಇದೆ. ನೋಡಿ, ನಾನು ಆವಾಗಲೇ ಹೇಳಿದ್ನಲ್ಲ, ಕಾಲು ಬೆರಳುಗಳು, ಉಂಗುರದ ಬೆರಳು ಉದ್ದಕ್ಕಿರುತ್ತೆ, ಹೆಬ್ಬೆರಳಿಗಿನ್ನ ಅದು ಅದೃಷ್ಟದ ಸಂಕೇತ ಅಂತ ಯಾಕೆ ಹೇಳ್ತಾರೆ ಅನ್ನೋದು ಈ ವಿಗ್ರಹಗಳು ನೋಡೇನೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಹೊಯ್ಸಳರ ಕಾಲದಲ್ಲಿ ಸೋಮನಾಥ ಅನ್ನೋರು ಇಷ್ಟು ಎಲ್ಲ ಮುತುವರ್ಜಿ ವಹಿಸಿ ನೀವು ಈ ದೇವಸ್ಥಾನ ನೋಡೋ ಕಾಲದವರೆಗೂ ಕಟ್ಟಿದ್ದಾರೆ ಅಂತಂದರೆ ನಿಜವಾಗ್ಲೂ ಆ ಮಹಾನುಭಾವನಿಗೆ ನಮ್ಮದೊಂದು ದೊಡ್ಡ ನಮನ ಸಲ್ಲಿಸೋಣ. ಥ್ಯಾಂಕ್ ಯು. ಬನ್ನಿ ಸ್ನೇಹಿತರೆ, ಮುಂದುವರಿಸ್ತೀನಿ ನನ್ನ ಈ ವಿಡಿಯೋನ. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಪ್ರತಿಯೊಂದು ಒಂದೊಂದು ಗೂಡು ಥರ ಆ ಒಂದು ಚಿಕ್ಕ ಗೂಡು, ಚಿಕ್ಕದು ಅಂದರೆ ಏನಿಲ್ಲ, ಒಂದು 3 ಅಡಿ 2 ಅಡಿ ಆ ಹೈಟ್ಗೆ ಮಾಡಿದ್ದಾರೆ. ಆದರೆ ಅಲ್ಲೂ ಯಾವುದೇ ಒಂದು ಚೂರು ಎಲ್ಲೂ ಇದು ಸರಿಗಿಲ್ಲ ಅಂತ ಮನಸ್ಸಿಗೆ ಅನಿಸೋದೇ ಇಲ್ಲ. ಆ ಥರ ಕೆತ್ತನೆ ನೋಡಿ ರೂಫಲ್ಲಿ, ಎಷ್ಟು ಚೆನ್ನ ನೋಡಿ, ಎಷ್ಟು ಚೆನ್ನ. ಬಹಳ ಸುಂದರವಾಗಿರುವಂಥ ದೇವಾಲಯಕ್ಕೆ ನಿಮ್ಮನ್ನು ಇವತ್ತು ಕರ್ಕೊಂಬಂದಿದ್ದೀನಿ. ಭಗ್ನ ದೇವಾಲಯ, ಭಗ್ನ ಮೂರ್ತಿಗಳು, ಆದರೂ ಜನರನ್ನ ತನ್ನ ಹತ್ರ ಸೆಳೆಯುತ್ತಾ ಇರೋಂಥ ನಮ್ಮ ಚೆನ್ನಕೇಶವ ನಿಜವಾಗ್ಲೂ ನಮ್ಮನ್ನೆಲ್ಲ ಅಲ್ಲಿಗೆ ಕರ್ಕೊಂಡು ಬನ್ನಿ ನೋಡಿ. ಇದೆಲ್ಲ ಮೋಸ್ಟ್ಲಿ ಹೊಸದಾಗಿ ಮಾಡಿದ್ದಾರೆ. ಅದು ಪೂರ್ತಿ ಚೆನ್ನಕೇಶವಂದು ವಿಗ್ರಹ ಒಡೆದೋಗಿತ್ತೇನೋ ನೋಡಿ, ಇದು ಹೊಸದಾಗಿ ಮಾಡಿರೋ ಥರ ಕಾಣುತ್ತೆ. ಆ ಪೀಠ ಮತ್ತು ಆ ಪಾದಗಳಿರಲಿಲ್ವೇನೋ ನೋಡಿ, 2 ಪಾದದಲ್ಲೂ ಕಲರ್ ಇದು ತುಂಬ ಕಾಣಿಸುತ್ತೆ. ಇದರಲ್ಲಿ ತುಂಬ ಕರೆಕ್ಷನ್ಸ್ ಮಾಡಿದ್ದಾರೆ ಅನ್ನೋದು, ತುಂಬ ಟ್ರೈ ಮಾಡಿ ಕರೆಕ್ಷನ್ ಮಾಡಿದ್ದಾರೆ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಪ್ರಭಾವಳಿ ಎಲ್ಲ ಚೆನ್ನಾಗಿದೆ, ಆದರೆ ಕೈಗಳೆಲ್ಲ ಒಡೆದು ಹೋಗಿದೆ. ಪಾದಗಳು ಮತ್ತು ಆ ವಿಗ್ರಹನ ನಾವು ನೋಡ್ತಾ ಇದ್ರೆ ನೋಡಿ, ಒಂದು ಪಾದ, ಎಡಗಡೆ ಪಾದ ನಿಮಗೆ ಡಲ್ ಕಲರಲ್ಲಿ ಕಾಣುತ್ತೆ, ಅದೇ ಬಲಗಡೆ ಪಾದ ಸ್ವಲ್ಪ ಹೊಸ ಕಲ್ಲು ಥರ ಕಾಣುತ್ತೆ. ಇದು ಬಳಪದ ಕಲ್ಲು. ನೋಡಿದ ತಕ್ಷಣವೇ ನಿಮಗೆ ಗೊತ್ತಾಗುತ್ತೆ. ನಾವು ಬಳಪ ಉಪಯೋಗಿಸ್ತಾ ಇದ್ವಲ್ಲ ಚಿಕ್ಕ ಮಕ್ಕಳಲ್ಲಿ, ಯಾರಿಗೆಲ್ಲ ಜ್ಞಾಪಕ ಇದೆ ಕಾಮೆಂಟಲ್ಲಿ ಹಾಕಿ. ಬಳಪ ಅನ್ನೋದು ಎಷ್ಟು, ಅದು ಸೋಪ್ ಸ್ಟೋನಲ್ಲೇ ಇರ್ತಾಯಿತ್ತು. ಬಳಪ ಅನ್ನೋದು ಗಟ್ಟಿಗಿರೋದು, ಒಡಿತಾ ಇರಲಿಲ್ಲ. ಅದು ಬರಿತಾ ಸ್ಲೇಟ್ ಮೇಲೆ ಬಳಪದಲ್ಲಿ ಬರಿತಾ ಇದ್ದರೆ ತುಂಬ ಇನ್ನೂ ಚಾಕ್ ಪೀಸ್ ಬಂದಿರಲಿಲ್ಲ ಆಗೆಲ್ಲ. 70s ಅನಿಸುತ್ತೆ. ಇನ್ನೂ ಚಾಕ್ ಪೀಸ್ ಬಂದಿರಲಿಲ್ಲ. ಬಳಪನೇ ಜಾಸ್ತಿ. ಬಳಪದ ಒಂದು ಡಬ್ಬಿ ತಂದುಬಿಡೋರು ಮನೆಯಲ್ಲಿ. ಆ ಬಳಪ ಅಂತಲೇ ಕರಿತಾ ಇದ್ದಿದ್ದು. ಬಳಪ ಅಂದರೆ ರೈಟಿಂಗ್ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ಆ ಬಳಪದಲ್ಲಿ ನಾವು ಸ್ಲೇಟು ಸ್ವಲ್ಪ ತರಿ ಆಗಿರೋದು, ಅದ್ರ ಮೇಲೆ ಬರಿತಾ ಬಳಪ ಸೌದು ಕೊನೆಗೆ ಒಂದು ಸಣ್ಣ ಪೀಸ್ ಆಗಿ ಉಳಿಯೋದು. ನಾನು ಬಳಪದಲ್ಲಿ ಬರೆದಿದ್ದೀನಿ ಅಂತ ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ. ನೋಡಿ, ಈ ಕಂಬ ನನಗೆ ಬಹಳ, ಇಲ್ಲಿ ಯಾರೋ ಅಳುಗುಳಿ ಮನೆ ಅಂತ ನೀವು ಕೇಳಿದ್ದೀರಲ್ವಾ, ಆಟ ಆಡ್ತೀವಲ್ಲ ಮನೆಯೊಳಗೆ ಕೂತ್ಕೊಂಡು, ಇದರೊಳಗೆ ಹುಣಸೆ ಬಿತ್ತ ಹಾಕಿ ಅಳುಗುಳಿ ಮನೆ. ಇದೇನೋ ಸ್ವಲ್ಪ ಯಾರೋ ಆಮೇಲೆ ಕೆತ್ತಿರೋದಿರಬೇಕು ಇದು ಪ್ರಾಬಬಲಿ. ನೋಡಿ, ಇನ್ನು ಬರೋಣ ಹೊರಗಡೆ ಬಂದರೆ ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಮ್ಯೂಸಿಕ್ ಟ್ರೂಪ್ ಆಗಿರ್ಬೋದು, ಇಲ್ಲ ಏನೋ ಶಸ್ತ್ರಾಸ್ತ್ರಗಳನ್ನ ಹಿಡ್ಕೊಂಡಿರುವಂಥ ಜನ ಆಗಿರ್ಬೋದು, ಪ್ರತಿಯೊಂದು ಎಷ್ಟು ನೀಟಾಗಿ ಬಂದಿದೆ ಅಂತಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಬನ್ನಿ ಈ ಕ್ಷೇತ್ರಕ್ಕೆ ಒಂದ್ಸಲ ವಿಸಿಟ್ ಮಾಡಿ. ಪೂಜೆ ಏನೂ ಇರಲ್ಲ, ಸುಮ್ಮನೆ ಬಂದು ನಿಮ್ಮ ಮಕ್ಕಳುಗಳಿಗೆ ಇದನ್ನೆಲ್ಲ ತೋರಿಸಿ ಆ ಕಾಲದಲ್ಲಿ ಹೇಗಿತ್ತು, ಹೇಗೆ ಮಾಡ್ತಾಯಿದ್ರು. ಈಗ ಇಂಜಿನಿಯರ್ ಡಾಕ್ಟರ್ಗಳು ಎಲ್ಲ, ಈಗಿನ ಇಂಜಿನಿಯರ್ಗಳು ಎಲ್ಲ ಟೆಕ್ನಾಲಜಿ ಫಿಂಗರ್ ಟಿಪ್ಪಲ್ಲಿ ಎಲ್ಲ ಸಿಕ್ಬಿಡುತ್ತೆ, ನೋಡ್ಕೊಳ್ತಾರೆ, ಗೂಗಲ್ ಮಾಡ್ತಾರೆ. AI ಅಂತೂ ಈಗ ಇನ್ನೂ ಮುಂದುವರೆದು ಆ ಕಾಲದಲ್ಲಿ ನೋಡಿ, ಯಾವಾಗ ಇಷ್ಟು ಜನರು ಇರ್ತಾ ಇರಲಿಲ್ಲ, ಅಂಥ ಕಾಲದಲ್ಲಿ ಈ ರೀತಿ ಒಂದು ಕೆತ್ತನೆ ನೋಡಿ, ಒಂದು ಶಸ್ತ್ರ ಸಜ್ಜಿತವಾಗಿ ನಿಂತಿರೋಂಥ
ಒಂದು ಟ್ರೂಪ್ ಪೂರ್ತಿ, ಒಂದು ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡು ಸಂಗೀತ. ಆಗಿನ ಕಾಲದಲ್ಲಿ ಎಂಟರ್ಟೈನ್ಮೆಂಟ್ ಅಂದ್ರೇನು, ಅಲ್ಲಿ ಟ್ಯಾಲೆಂಟ್ ಯಾರು ಇರ್ತಾ ಇದ್ರು, ಆಗ ಮನುಷ್ಯರಲ್ಲಿ ಏನೇನು ಟ್ಯಾಲೆಂಟ್ ಇರ್ತಾ ಇತ್ತು. ಇನ್ನು ಟೆಕ್ನಾಲಜಿ ಎಲ್ಲ ಬಂದಿರಲಿಲ್ವಲ್ಲ, ಸ್ಲೋ ಆಗಿ ಒಂದೊಂದೇ ಟೆಕ್ನಾಲಜಿ ಬರೋ ಅಷ್ಟೊತ್ತಿಗೆ ಅವರಲ್ಲಿದ್ದಂಥ ಟ್ಯಾಲೆಂಟು ಅದೇ ಬೇಸ್ ಇವಾಗ ಅದೇ ಬೇಸಾಗಿ ಈಗ ಪ್ರತಿಯೊಂದು ಮುಂದುವರ್ಕೊಂಡು ಹೋಗ್ತಾ ಇದೆ. ಅವಾಗಿನ ತಲೆಗಳು ಅವಾಗ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಏನಿತ್ತಪ್ಪ ಇದನ್ನು ಕೆತ್ತಬೇಕಾದ್ರೆ, ಆ ಕಲೆಗಾರನ ಮನಸ್ಸಿನಲ್ಲಿ ಏನಿತ್ತು ಅಂತ ಯೋಚನೆ ಮಾಡೋಷ್ಟು ಖಂಡಿತ ಅನಿಸುತ್ತೆ. ಇಷ್ಟು ಸಣ್ಣದಾಗಿ ಚಿಕ್ಕದಾಗಿ ಒಂದೊಂದು ಸ್ಲ್ಯಾಬ್ ಮಾಡಿ ಅದರೊಳಗೆ ಈ ಥರ ಡೀಟೇಲ್ ಆಗಿ ನೋಡಿ. ಮ್ಯೂಸಿಕ್ಕು ತಬಲಾ ಎಷ್ಟು ಚೆನ್ನಾಗಿದೆ ಅಲ್ಲ. ನೋಡಿ ಎಲ್ಲ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸು ನೋಡಿ ಹೇಗೆ ಅಲ್ಲ, ಬಹಳ 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 ಚೆನ್ನಾಗಿರೋಂಥ. ಆವಾಗಲೇ ಈ ಥರ ಇನ್ಸ್ಟ್ರೂಮೆಂಟ್ಗಳೆಲ್ಲ ಇದ್ದಿದ್ದನ್ನು ತೋರಿಸಿದ್ದಾರೆ. ಹಾಗೆ ಎಲ್ಲ ನೋಡಿದ್ರು ಅದೇ ಕ್ರಾಸ್ ಲೆಗ್ಸ್, ಯಾವಾಗ ಒಂದು ಬಲಕ್ಕೆ ಇಲ್ಲ ಎಡಕ್ಕೆ ತಿರ್ಕೊಂಡಿರೋವಂಥದ್ದೇ ಎಲ್ಲ ಕಡೆ. ಪ್ರಾಬಬಲಿ ಅದೇ ತುಂಬ ಇಷ್ಟ ಆಗಿರಬೇಕು ನಮ್ಮ ಕಲೆಗಾರನಿಗೆ. ಹಾಗಾಗಿ ಅದನ್ನೇ ಒಂಥರ ಎಲ್ಲ ಕಡೆನೂ ಸ್ಟಿಲ್ ಆಗಿ ಇಟ್ಕೊಂಡು ಅದನ್ನೇ ಎಲ್ಲ ವಿಗ್ರಹದಲ್ಲೂ ಅದನ್ನು ಕೆತ್ತಿದ್ದಾರೆ. ಬಹಳ 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 ಚೆನ್ನಾಗಿದೆ. ಇಲ್ಲಿ ಕೃಷ್ಣನ ಲೀಲೆಗಳು ಕೂಡ ಕಾಣಿಸುತ್ತೆ ನಮಗೆ ಬೇಕಾದಷ್ಟು. ನಿಮ್ಗೆ ಹತ್ರ ನೋಡ್ತಾ ಇದ್ರೆ ಹೌದಲ್ವ, ಇನ್ನು ಗೋಪುರದಲ್ಲಿ ಏನಿದೆಯೋ ಅಷ್ಟೇ ಹತ್ರ ನಮ್ಗೆ ಹತ್ತಕ್ಕಾಗಲ್ವಲ್ಲ. ಗೋಪುರದಲ್ಲಿ ಏನಿದೆಯೋ ಅಲ್ಲ, ಗೋಪುರ ಎತ್ತರಕ್ಕಿದೆ, ಅಷ್ಟೇ ಸುಂದರವಾಗಿದೆ ಕೆಳಗಡೆಯಿಂದ ನಿಂತ್ಕೊಂಡು ನೋಡೋಕ್ಕೂ. ಆ ಗೋಪುರದಲ್ಲಿ ಯಾವ ಥರ ಡಿಸೈನ್ ಮಾಡಿದಾರಪ್ಪ ನೋಡಿ, ಇದು ವಾವ್ ಅಲ್ಲ, ನಿಜವಾಗ್ಲೂ ವಾವ್ ಅನ್ನಂಗೆ ಇದೆ. ನೋಡಿ, ನಿಮ್ಮ ಮಕ್ಕಳಿಗೂ ಕರ್ಕೊಂಬಂದು ಅವಾಗಿನ ಟೆಕ್ನಾಲಜಿ ಏನು ಇಲ್ಲದೆ ಇದ್ರೂ ಹೇಗೆ ಈ ಥರ ಎಲ್ಲ ಕೆತ್ತುತ್ತಾ ಇದ್ರು ಅನ್ನೋದು ತೋರಿಸಿದ್ರೆ ಮಕ್ಕಳಿಗೆ ಒಂದು ಐಡಿಯಾ ಬರುತ್ತೆ. ಹೌದು ಅಂತ ಅವ್ರಿಗೂ ಒಂದು ಯೋಚನೆ ಮಾಡೋ ಶಕ್ತಿ ಭಗವಂತ ಖಂಡಿತ ಕೊಡ್ತಾನೆ. ನೋಡಿ ಎಷ್ಟು ಚೆನ್ನ ಆ ಕೆತ್ತನೆಗೆ ನಿಜವಾಗ್ಲೂ ನಾನಂತೂ ಮನಸ್ಸೋತೆ. ನಿಮಗೆ ಈ ವಿಡಿಯೋ ಡೀಟೇಲ್ ಆಗಿ ತೋರಿಸ್ಬೇಕು. ನೋಡಿ, ಇಲ್ಲೆಲ್ಲ ಒಡೆದೋಗಿದೆ. ನೋಡಿ, ಕೃಷ್ಣನ ತೋರಿಸ್ತೀನಿ. ಇದಾದಮೇಲೆ ಮುಂದಕ್ಕೆ ಬರ್ತಾನೆ. ಕೃಷ್ಣನ ಲೀಲೆಗಳು, ಬಾಲ್ಯ ಲೀಲೆಗಳನ್ನ ಅಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಬೆಣ್ಣೆ ಕೃಷ್ಣ ಹೇಗೆ ನಾವು ಇದು ಕಂದೀಲು ಅಂತೀವಿ. ನಿಮಗೆ ಕಂದೀಲು ಅನ್ನೋ ಪದ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಕಂದೀಲು ಅಂತಂದರೆ ಹಳೆ ಕಾಲದ ಹಳ್ಳಿನಲ್ಲಿ ಉಪಯೋಗಿಸ್ತಿದ್ದಂಥ ಭಾಷೆ. ಕಂದೀಲು ಅಂದರೆ ಮೊಸರು ಬೆಣ್ಣೆ ಎಲ್ಲ ಇಡಕ್ಕೆ ಒಂದು ಕಾಯಿರ್ ಅಂದರೆ ಏನಂತ, ಕಾಯಿರ್ ಹಗ್ಗದಲ್ಲಿ ಅದನ್ನು ಒಂದು ರೌಂಡ್ಗೆ ಸಿಂಬಿ ಥರ ಮಾಡಿ ಕೆಳಗಡೆ ಒಂದು ದೊಡ್ಡ ಸಿಂಬಿ, ಅದರ ಮೇಲೆ ಚಿಕ್ಕದು 2 ಮಾಡಿ ಅದರಲ್ಲಿ ಇರುವೆ ಬರದೇ ಇರಲಿ, ಬೇರೆ ಏನು ಹುಳಗಳು ಬೀಳದೇ ಇರಲಿ ಅಂತ ಮೊಸರು ಬೆಣ್ಣೆ ಎಲ್ಲ ಇಡ್ತಿದ್ದಂಥ ಕಂದೀಲನ್ನ ಮನೆಯಲ್ಲಿ ಕಟ್ಟವರು. ಆ ಕಂದೀಲನ್ನ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೀನಿ. ಹೆಂಚಿನ ಮನೆಗಳು ಜಾಸ್ತಿ ಇರ್ತಾಯಿತ್ತು. ಈಗಿನ ಕಾಲದ ಥರ ತಾರಸಿ ಮನೆಗಳು ಇರ್ತಿರ್ಲಿಲ್ಲ. ಹೆಂಚಿನ ಮನೆಗಳಲ್ಲಿ ಅಡುಗೆ ಮನೆಯಲ್ಲಿ ಸಾಮಾನ್ಯ ಕಂದೀಲುಗಳನ್ನ ಕಟ್ಟಿರೋರು. ಆ ಕಂದೀಲಲ್ಲಿ ದೊಡ್ಡ ಮರಿಗೆ ಅಥವಾ ದೊಡ್ಡ ಮಣ್ಣಿನ ಪಾತ್ರೆ, ಮಣ್ಣಿಂದು ಮಡಿಕೆ, ಆ ಮಡಿಕೆ ಒಳಗೆ ಮೊಸರು ಹೆಪ್ಪಾಕಿ ಇಡೋರು. ಯಾಕೆಂದರೆ ಅದು ತಣ್ಣಗಿಟ್ಟಿರೋದು. ಅದಕ್ಕೆ ಬೇರೆ ಇನ್ನೇನು ಸೋಗ್ತಾ ಇರಲಿಲ್ಲ. ಎಲ್ಲ ಒಂಥರ ಸೀಲಿಂಗಿಂದ ಹಿಂಗೆ ನೇತು ಹಾಕಿರೋರು. ಅದರಲ್ಲೇ ಜೋಡಿಸ್ತಾ ಇದ್ರು. ಒಂದು ಜಿರಳೆ ಆಗಲಿ ಇಲ್ಲ ಒಂದು ಕ್ರಿಮಿ ಕೀಟ ಬರದೇ ಇರಲಿ, ಮತ್ತು ಎಲ್ಲ ಶುಚಿಯಾಗಿ ಇರಲಿ ಅನ್ನೋ ಒಂದು ಇದಕ್ಕೆ ಆಗ ಕೃಷ್ಣನ ಕಾಲದಲ್ಲೂ ಆ ಕಂದೀಲನ್ನು ಉಪಯೋಗಿಸ್ತಾ ಇದ್ರು ಅನ್ನೋ ಒಂದು ಅದೇ ಆ ಕೃಷ್ಣನ ಕಥೆನೇ ಒಂದು ಇನ್ಸ್ಪಿರೇಷನ್ ಆಗಿರ್ಬೋದು. ತೋರಿಸ್ತೀನಿ ನೋಡಿ, ಆ ಥರನೂ ಇದೆ. ಬಹಳ ಬಹಳ ಚೆನ್ನಾಗಿದೆ. ಒಂದು ಕಂದೀಲಲ್ಲಿ ಒಂದು ಮಡಿಕೆ ಜೋಡಿಸಿರೋವಂಥ ಚಿತ್ರ ಕೂಡ ನೀವಿಲ್ಲಿ ನೋಡಬಹುದು. ನೋಡಿ, ಒಂದೊಂದು ಕಾರ್ನರ್ಗೆ ತಕ್ಕಂಗೆ ಗೊಬ್ಬರ. ಅದು ಯಾಕೆ ಆ ಥರ, ಅಲ್ಲಿ ಏನು ಶಕ್ತಿ ಇತ್ತು, ಆ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಯಾಕೆ ಅನ್ನಿಸ್ತು ಈ ಶಿಲ್ಪಿಗೆ ಅನ್ನೋದು ನನ್ನ ತಲೆಯಲ್ಲೂ ಇನ್ನೂ ಓಡ್ತಾ ಇದೆ. ಹಾಗೆಯೇ ಎಷ್ಟು ಚೆನ್ನಾಗಿ ನೋಡಿ, ಅದೇ ಹೇಳಿದ್ನಲ್ಲ, ಎಲ್ಲ ಪಾದಗಳಲ್ಲೂ ಉಂಗುರದ ಬೆರಳು ಉದ್ದ, ಹಾಗೆ ಒಂದು ಪಾದ ಎಡಕ್ಕೆ ಅಥವಾ ಬಲಕ್ಕೆ ತಿರ್ಕೊಂಡಿರುತ್ತೆ. ಹಾಗಿಟ್ರೆ ಈ ಶಿಲ್ಪ ಸುಂದರವಾಗಿರುತ್ತೆ, ಹಾಗೆ ಕೆತ್ತಿದ್ರೆ ಈ ಶಿಲ್ಪ ಸುಂದರವಾಗಿ ಕಾಣುತ್ತೆ, ಜನಗಳಿಗೆ ಮನಸೋಲ್ತಾರೆ ಅಂತ ಆ ಕಲೆಗಾರನಲ್ಲಿ ಯಾಕೆ ಬಂತು ಅನ್ನೋದು ನನಗೆ ಖಂಡಿತ ಗೊತ್ತಿಲ್ಲ. ಬನ್ನಿ, ಆದರೂ ಇಷ್ಟೆಲ್ಲ ನೋಡೋ ಅಂಥ ಭಾಗ್ಯ ಇವತ್ತು ದೇವರು ನಮಗೆ ಕೊಟ್ಟ. ಒಂದು ಕುದುರೆ ಮುಖ ಆಗಲಿ, ಒಂದು ಕುದುರೆ ಕೆತ್ತನೆ ಆಗಲಿ, ಕುದುರೆ ಮೇಲೆ ಸಾಲಾಗಿ ಹೋಗ್ತಾ ಇರೋವಂಥ ಸೈನಿಕರಾಗಲಿ, ಪ್ರತಿಯೊಂದನ್ನು ಬಹಳ ಡೀಟೇಲ್ ಆಗಿ ಇರುವಂಥ ಈ ಭಗ್ನ ದೇವಾಲಯಕ್ಕೆ ನಮ್ಮ ಭೇಟಿ ನಿಜವಾಗ್ಲೂ ಸಾರ್ಥಕ ಅನ್ನಿಸ್ತು. ಅಲ್ಲಿ ತುಂಬ ಮಕ್ಕಳುಗಳು ಬಂದಿದ್ದರು, ಸ್ಕೂಲಿಂದ ಟೀಚರ್ಗಳು, ಅಲ್ಲಿ ಒಬ್ಬರು ಗೈಡು ಇದನ್ನೆಲ್ಲ ವಿವರಣೆ ಮಾಡ್ತಾಯಿದ್ರು. ಆದರೆ ನಾನು ಅವ್ರ ವಾಯ್ಸ್ನ ಕಾಪಿ ಮಾಡಲಿಲ್ಲ, ಅದನ್ನು ಮ್ಯೂಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೆಳೆಯರೇ. ಎಷ್ಟು ಚೆನ್ನಾಗಿದೆ ನೋಡಿ, ಹಂಸಗಳು ನೋಡಿ ಎಷ್ಟು ಚೆನ್ನಾಗಿದೆ ಹಂಸ.
ಹಂಸಗಳು. ಎಲ್ಲ ಕಡೆ ಚೆನ್ನಕೇಶವನ್ನೇ ಜಾಸ್ತಿ 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 ಚೆನ್ನಕೇಶವನ್ನೇ ಎಲ್ಲ ಕಡೆನೂ ನೋಡ್ಬೋದು. ಆ ಚೆನ್ನಕೇಶವನ ಕಾಲಲ್ಲೂ ಯಾವ ಥರ ನೋಡಿ ಉದ್ದ, ಅಲ್ಲಿ ಮೇಯ್ನ್ ಐಡಲಲ್ಲೇ ಆ ಥರ ಇಲ್ಲ, ಇಲ್ಲಿ ಸುತ್ತ ಕೆತ್ತಿರೋ ಚೆನ್ನಕೇಶವ ತುಂಬ ಇದೆ. ಅದರಲ್ಲಿನೂ ನೋಡಿ ಇದು ಡಿಟೇಲ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಕೂತಿರುವಂಥ ವಿಷ್ಣು, ಕುಳಿತಿರುವ ಭಂಗಿಯಲ್ಲಿರುವಂಥ ವಿಷ್ಣು, ಶಂಖ ಚಕ್ರ ವಿಷ್ಣು, ಕೆಳಗಡೆ ಹಂಸಗಳು. ಇಲ್ಲಿ ನೋಡಿ ಒಂದು ಯುದ್ಧದ ಚಿತ್ರಣನೇ ಬಿಡಿಸಿದ್ದಾರೆ ನೋಡಿ, ಒಂದು ಯುದ್ಧದ ಚಿತ್ರಣನೇ ಪೂರ್ತಿ ಎಲ್ಲ ಶಸ್ತ್ರಾಸ್ತ್ರಗಳನ್ನೆಲ್ಲ ಇಟ್ಕೊಂಡು ಯುದ್ಧ ಮಾಡುವಂಥ ಚಿತ್ರ. ಆಗಿನ ಕಾಲದಲ್ಲಿ ಅದೇ ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ನೋಡಿ ಇದರಲ್ಲೂ ಅಷ್ಟೇ ಹೆಬ್ಬೆರಳು ಉದ್ದ ಕೆತ್ತನೆ ನೋಡಿ. ಆ ಕೆತ್ತನೆಗೆ ನಿಜ ಮೂತಿ ಎಲ್ಲ ಒಡೆದು ಹೋಗಿದೆ, ಇರಲಿ ಬರಲ್ಲ. ಅದು ಮೋಸ್ಟ್ಲಿ ಸವದಿರಬಹುದು, ಸೋಪ್ ಸ್ಟೋನು ನೀರು ಮಳೆ ಗಾಳಿಗೆ ಸವದಿರಬಹುದು. ಎಷ್ಟು ಚೆನ್ನ ನೋಡಿ. ಇದು ಬೆರಳುಗಳು, ಹೆಬ್ಬೆರಳುಗಳನ್ನ, ಉಂಗುರದ ಬೆರಳು ಎಲ್ಲ, ಗಂಡು ದೇವರಾಗಲಿ ಹೆಣ್ಣು ದೇವರಾಗಲಿ ಎಲ್ಲದಕ್ಕೂ ಕಾಲುಂಗುರ ಹಾಕಿದ್ದಾರೆ. ಇದು ನನಗಿನ್ನೂ ಆಶ್ಚರ್ಯ ಆಗ್ತಾ ಇದೆ, ಅದೇನು ಅಂತ ಇನ್ನೂ ತಿಳ್ಕೊಬೇಕು. ನೋಡಿ ವಿಷ್ಣು ಕೂತಿರೋ ಭಂಗಿಯಲ್ಲಿ ಮಹಾವಿಷ್ಣುನ ಕೆತ್ತಿದ್ದಾರೆ. ಕೆಲವೊಂದು ಕಡೆ ಅದನ್ನ ಕೆತ್ತದವ್ರು ಯಾರು ಅಂತ ಮಸ್ಕಾಗಿ ಹೆಸರು ಹಾಕಿದ್ದಾರೆ. ಈ ಹೊರ ಗೋಡೆಗಳಲ್ಲಿ ಆನೆಗಳು, ಎಂಥ ಸುಂದರವಾದ ಆನೆಗಳನ್ನ ಕೆಳಭಾಗದಲ್ಲಿ ನೋಡಿ. ಯಾಕೆ ಆನೆನ ಕೆಳಭಾಗದಲ್ಲಿ ಕೆತ್ತಿದ್ದಾರೆ ಅಲ್ಲ? ಆನೆ ಸ್ಟ್ರಾಂಗ್, ಮೇಲೂ ಇದೆ, ಆದರೆ ಕೆಳಗಡೆ ಕೊನೇ ಸಾಲಲ್ಲಿ ಆನೆಗಳನ್ನು ಕೆತ್ತಿದ್ದಾರೆ. ಆನೆ ಅಂದರೆ ಸ್ಟ್ರಾಂಗ್ ಅಂತ ತಲೆಯಲ್ಲಿತ್ತೇನೆ, ಬಹಳ ಶಕ್ತಿಶಾಲಿ ಅಲ್ವಾ? ಗಜಪಡೆ, ಗಜ ಅಂತಂದರೆ ಅದು ಒಂದು ದೊಡ್ಡ ಶಕ್ತಿ ಅಂತ ತಿಳ್ಕೊಂಡಿರ್ಬೋದು ಕಲೆಗಾರ. ಏನಿರುತ್ತೋ ಗೊತ್ತಿಲ್ಲ ತಲೆಯಲ್ಲಿ ಅಲ್ವಾ? ಇಷ್ಟೆಲ್ಲ ಕೆತ್ತಬೇಕು ಆ ಕಾಲದಲ್ಲಿ. ಇವಾಗ ಆಗಲೇ 2026 ನಾವು. ಎಷ್ಟು ವರ್ಷ ನಿಜವಾಗ್ಲೂ ನಮ್ಮ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳೋಣ. ಇದನ್ನೆಲ್ಲ ಇನ್ನೂ ಉಳಿಸ್ಕೊಂಡು ನಮ್ಮ ಜನಗಳಿಗೆ ನಮ್ಮ ಸಂಸ್ಕೃತಿ, ನಮ್ಮ ಕಲ್ಚರ್ ಈ ಥರ ಇತ್ತು. ನಮ್ಮ ರಾಜ ಮಹಾರಾಜರುಗಳು ಯಾರೆಲ್ಲ ಹಿಂದೆ ಇದ್ದರು ಅವರೆಲ್ಲ ಏನೇನು ಮಾಡಿಟ್ಟು ಹೋದರು, ಏನೇನು ಜನಗಳಿಗೋಸ್ಕರ ಏನೇನು ಯೋಚನೆ ಮಾಡ್ತಾಯಿದ್ರು, ಸಮಾಜಕ್ಕೋಸ್ಕರ ಏನು ಯೋಚನೆ ಮಾಡ್ತಾಯಿದ್ರು, ಇದೆಲ್ಲ ಈ ಥರ ಸ್ಟ್ರಕ್ಚರ್ಗಳು ನೋಡಿದಾಗ್ಲೇ ನಮಗೆ ಗೊತ್ತಾಗೋದು ಸ್ನೇಹಿತರೆ. ಬನ್ನಿ ಹಾಗೆ ಈ ವಿಡಿಯೋನ ಮುಂದುವರಿಸಿ ನೋಡಿ ಪೂರ್ತಿ. ನಿಮಗೆಲ್ಲ ಬಹಳ ಬಹಳ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೋಡಿ ವರಾಹಸ್ವಾಮಿ ಇದೆ ಇಲ್ಲಿ, ಬಹಳ ಚೆನ್ನಾಗಿದೆ. ದರ್ಪಣ ಸುಂದರಿನೂ ನೋಡಿದೆ ನಾನು, ಬಹಳ ಚೆನ್ನಾಗಿರೋ ದರ್ಪಣ ಸುಂದರಿ ನೋಡಿದೆ. ದರ್ಪಣ ಸುಂದರಿ ಅಂದರೆ ಎಡಗೈಯಲ್ಲಿ ಇದಿಟ್ಕೊಂಡು ಇದು ನೋಡಿ ಎಷ್ಟೊಂದು ಒಡೆದು ಹೋಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನೆಲ್ಲ ನಿಮಗೆ ಇವತ್ತು ಈ ಭಗ್ನ ದೇವಾಲಯವನ್ನು ಪೂರ್ತಿ ಚಿತ್ರಣ ಕೊಟ್ಟಿದ್ದೀನಿ ಸ್ನೇಹಿತರೆ. ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಖಂಡಿತ ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮಲ್ಲಿ ಯಾರಾದರೂ ಸೋಮನಾಥ್ಪುರ ಬರೋರಿಗೆ ತುಂಬಾ ಯೂಸ್ ಆಗುತ್ತೆ. ಅಲ್ಲಿ ಗೈಡ್ಗಳು ಸಿಗ್ತಾರೆ. ಹಾಗೆಯೇ ನಿಮಗೆ ಸುತ್ತಮುತ್ತ ಬೇಸಿಕ್ ಫೆಸಿಲಿಟಿ ತುಂಬಾ ಚೆನ್ನಾಗಿದೆ. ನಿಮಗೆ ಯಾವುದೇ ತೊಂದರೆ ಅಂತೂ ಆಗಲ್ಲ. ಎಲ್ಲ ಊಟ ತಿಂಡಿ, ಮಕ್ಕಳಿಗೆ ಏನು ಬೇಕೋ ತಿಂಡಿಗಳು, ಆ ಥರ ಒಳ್ಳೆ ಜ್ಯೂಸು, ಎಳ್ನೀರು, ಅಲ್ಲೇ ಹಳ್ಳಿಲಿ ಬೆಳೆಯುವಂಥ ಎಳ್ನೀರು ಪ್ರತಿಯೊಂದು ಸಿಗುತ್ತೆ. ಏನು ಬೇಕಾದರೂ ನೀವು ಅಲ್ಲಿ ತೊಗೊಂಡು ನಿಮ್ಮ ಟ್ರಿಪ್ಪನ್ನ ಚೆನ್ನಾಗಿ ನೋಡಿಕೊಂಡು ಇದು ದೇವಸ್ಥಾನನ ಕಣ್ತುಂಬಿಕೊಂಡು ತುಂಬ ಹೊತ್ತೇನು ಬೇಕಾಗಲ್ಲ. ಇದನ್ನು ನೋಡೋಕ್ಕೆ ಒಂದು ಗಂಟೆ ಕಾಲ ಸಾಕು, ಅಷ್ಟರಲ್ಲಿ ನೋಡ್ಬಿಡ್ಬೋದು. ತುಂಬ ದೊಡ್ಡದಾಗೂ ಏನಿಲ್ಲ. ಆ ಪ್ರಾಕಾರ ನಾನು ತೋರ್ಸಕ್ಕೆ ಹೋಗಿಲ್ಲ, ಯಾಕೆಂದರೆ ಆ ಪ್ರಾಕಾರದಲ್ಲಿ ಮುಂಚೆ ಎಲ್ಲ ದೇವರುಗಳಿದ್ವಂತೆ, ಆಮೇಲೆ ಇಲ್ಲ, ಎಲ್ಲ ಬೀಗ ಹಾಕ್ಬಿಟ್ಟಿದ್ದಾರೆ ಒಂದೊಂದು. ಇವಾಗ ನಾವು ನಂಜುಂಡೇಶ್ವರನ ನೋಡಿದಾಗ ಎಡಗಡೆ ಇಂದ ಹೀಗೆ ಫುಲ್ಲು ಸುತ್ತ ಪ್ರಾಕಾರದಲ್ಲಿ ನಮಗೆ ಎಲ್ಲ ಥರ ಲಿಂಗಗಳು ಕಾಣುತ್ತಲ್ವ, ಅದೇ ಥರ ಇಲ್ಲೂ ಪ್ರತಿಯೊಂದು ದೇವತೆಗಳನ್ನ ಒಂದೊಂದೇ ಸಿಂಗಲ್ ಕೆತ್ತಿ ಇಟ್ಟಿದ್ರಂತೆ. ನೋಡಿ, ಬಲಕ್ಕೆ ತಿರುಗಿದೆ ಬಲಗಾಲು, ಎಡಗಾಲು ಸ್ಟ್ರೇಟ್ ಆಗಿದೆ. ಇದೇ ತುಂಬ ವಿಶೇಷ. ನಂಗೆ ಅದೇನೇ ಇನ್ನೂ ತಲೆಯಲ್ಲಿ ಓಡ್ತಾ ಇದೆ, ಯಾಕೆ ಹಂಗೆ ಕೆತ್ತಿದ್ದಾರೆ, ಬಲಕ್ಕೆ ಯಾಕೆ ತಿರುಗಬೇಕು, ಆ ಥರ ನಿಂತ್ಕೊಂಡ್ರೆ ಒಂಥರ ಸ್ಟೈಲಿಶ್ ಆಗಿ ಕಾಣುತ್ತೆ ಅಂತನಾ. ನೋಡಿ ಗೆಜ್ಜೆ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ, ಗೆಜ್ಜೆ, ಕಾಲಕ್ಕೆ ಕಡಗ, ಅದೆಲ್ಲ ಫ್ಯಾಷನ್ ಈಗಲೂ. ನೋಡಿ ಕಡಗದಲ್ಲಿ ಎಷ್ಟು ಥರ ಡಿಸೈನು ನೋಡಿ, ಅಲ್ಲಿ ಕಾಲಿನ ಕಡಗ ನೋಡಿ ನೀವೇನೆ ಎಷ್ಟು ಚೆನ್ನಾಗಿದೆ. ಸೊ ಈಗಲೂ ಹಾಕೋತಾರೆ. ಎಲ್ಲ ಆಗಿನ ಕಾಲದ್ದೇ ಇವಾಗ ನಾವು ಮುಂದುವರ್ಸ್ಕೊಂಡು ಬಂದಿದ್ದೀವಿ ಅಲ್ಲ. ಮನುಷ್ಯ ಅಂದರೆ ಹಾಗೆ ಅಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ.
ಇದನ್ನೆಲ್ಲ ತೋರಿಸೋ ಸಲುವಾಗಿ ನಾವು ಮೈಸೂರಿಂದ ಸೋಮನಾಥಪುರಕ್ಕೆ ನೋಡಿ ಇದೆ ಕಂದೀಲು ಅಂದರೆ ನೋಡಿ ಕೃಷ್ಣ ಅಲ್ಲಿ ಬೆಣ್ಣೆ ಕಡಿತಾ ಇರೋ ಚಿತ್ರ, ಆ ಬೆಣ್ಣೆನ ಕಂದೀಲಲ್ಲಿಟ್ಟು ನೇತು ಹಾಕಿರೋವಂಥ ಇಡ್ತಾ ಇರೋವಂಥ ಚಿತ್ರ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದನ್ನೇ ಆವಾಗಲೇ ಕಂದೀಲು ಅಂತ ಹೇಳಿದ್ನಲ್ಲ, ಇದನ್ನೇ ಈ ಟ್ರಯಾಂಗಲ್ ಥರ ಇಲ್ಲಿ ತೋರಿಸ್ತಾ ಇದ್ದಿಲ್ಲ, ಇದೆ ಕಂದೀಲು ಅಂತ. ಹೀಗೆ ಹಗ್ಗ ಕಟ್ಟೋರು ಮನೆಯಲ್ಲಿ ನೋಡಿ, ಎಡಗಡೆ ಮಡಿಕೆಗಳನ್ನ ಜೋಡಿಸಿಟ್ಟಿರುವಂಥದ್ದು, ಬೆಣ್ಣೆ ಮಾಡಿ ಮಡಿಕೆ ಜೋಡಿಸಿಟ್ಟಿರುವಂಥದ್ದು ಎಷ್ಟು ಡೀಟೇಲ್ ಆಗಿ ಕೆತ್ತಿದ್ದಾರೆ. ಇದು ಪ್ರಾಬಬ್ಲಿ ನನಗೆ ಸಮುದ್ರ ಮಂಥನ ಅಂತ ಅನ್ನಿಸ್ತು. ಥ್ಯಾಂಕ್ ಯು ಸ್ನೇಹಿತರೆ. ಇನ್ನು ಇಲ್ಲಿ ಒಬ್ಬರು ಗೈಡ್ ಎಲ್ಲನೂ ವಿವರಿಸ್ತಾ ಇದ್ರು, ಅದನ್ನು ಮ್ಯೂಟ್ ಮಾಡಿದ್ದೀನಿ, ಬೇಡ ಪಾಪ ಅವ್ರು ಯಾರೋ ಅವರ ಪ್ರೊಫೆಷನ್ ಅದು, ಅದರಿಂದ ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ನೋಡಿ ಎಲ್ಲ ಒಂದೊಂದನ್ನು ತೋರಿಸಿ ಮಕ್ಕಳಿಗೆ ಹೇಳ್ತಾ ಇದ್ರು. ಮಕ್ಕಳು ಎಷ್ಟು ತಿಳ್ಕೊತಾರೋ ಆ ಮಕ್ಕಳು ಕುತೂಹಲದಿಂದ ನೋಡ್ತಾ ಇದ್ವು. ಆದರೆ ಎಷ್ಟು ಮಕ್ಕಳಿಗೆ ನಿಜವಾಗ್ಲೂ ಎಷ್ಟು ಖುಷಿಯಾಗಿರುತ್ತೆ ಅನ್ನೋದು ನೆನೆಸ್ಕೊಂಡ್ರೇ ಸಂತೋಷ ಆಗುತ್ತೆ. ನಮ್ಮ ಮುಂದಿನ ಪೀಳಿಗೆಗಳಿಗೆ ಇದೆಲ್ಲ ಕಲಿಸ್ಬೇಕು ಅಂತ ನೋಡಿ ಸ್ಕೂಲಿನ ಟೀಚರ್ಗಳು ಎಷ್ಟು ಕಷ್ಟಪಡ್ತಾರೆ. ಎಲ್ಲರೂ ಕರ್ಕೊಂಬರ್ತಾರೆ, ಮಕ್ಕಳನ್ನೆಲ್ಲ ಕರ್ಕೊಂಬಂದು ತೋರಿಸ್ತಾರೆ. ಇದು ನಮ್ಮ ಹಿಂದಿನ ಸಂಸ್ಕೃತಿ, ನಮ್ಮ ಕಲ್ಚರು, ನಮ್ಮ ದೇಶದ ಮಹಾರಾಜರುಗಳು ಈ ಥರ ಇದ್ದರು. ನಾವು ಒಂದು ಪುಸ್ತಕದಲ್ಲಿ ಬರೀ ಓದ್ಬಿಟ್ರೆ ಗೊತ್ತಾಗಲ್ಲ. ಆ್ಯಕ್ಚುಲ್ ಆಗಿ ನೋಡಿದ್ರೆ ಏನು, ಇವಾಗ ನಾವು ಹೇಗೆ ಕಂಪ್ಯೂಟ್ರು ಎಲ್ಲ ಆ್ಯಕ್ಚುಲ್ ಆಗಿ ಕಲಿತೀವೋ ಅದೇ ಥರ ಹಾಗೆ ಟೀಚರ್ಗಳು ಬಹಳ ಶ್ರಮ ಪಡ್ತಾ ಇದ್ದಾರೆ. ಎಲ್ಲ ಟೀಚರ್ಸ್ಗೂ, ಎಲ್ಲ ಶಿಕ್ಷಕಿಯರಿಗೂ ನನ್ನ ಒಂದು ದೊಡ್ಡ ನಮಸ್ಕಾರ. ಈ ಥರ ಮಕ್ಕಳಿಗೆ ಹೇಳ್ಕೊಡಿ ಅಂತ ಹೇಳ್ತೀನಿ. ಮಕ್ಕಳನ್ನ ಟ್ರಿಪ್ಗೆ ಕರ್ಕೊಂಡು ಹೋಗೋರು, ಮಕ್ಕಳಿಗೆ ಕೆಲವೊಂದು ಸಲ ಸ್ವಾರಸ್ಯ ಬರದೇ ಇರ್ಬೋದು, ಆದರೆ ಯಾವ್ದಾದ್ರು ಒಂದು 100 ಮಕ್ಕಳಲ್ಲಿ ಒಂದು 4 ಮಕ್ಕಳಾದರೂ ಇದ್ರ ಬಗ್ಗೆ ಏನಾದರೂ ತಿಳ್ಕೊಳ್ಳೋ ಪ್ರಯತ್ನ ಅಂತೂ ಮಾಡಿರ್ತಾರೆ ಖಂಡಿತ. ಅದಕ್ಕೆ ಯಾವತ್ತಿದ್ರೂ ಯಶಸ್ಸಿದ್ದೇ ಇರುತ್ತೆ. ಅವ್ರ ಜೀವನದಲ್ಲಿ ಇದರಲ್ಲಿ ಏನಾದ್ರು ಕಲಿಯೋ ಅಂಥದ್ದು ಇರಬಹುದು. ಅಲ್ಲ ಬನ್ನಿ, ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಕೆತ್ತನೆ. ಈ ವಿಡಿಯೋ ನಿಮಗೋಸ್ಕರವಾಗಿ ತಂದಿದ್ದೀನಿ ಸ್ನೇಹಿತರೆ. ನನಗೆ ಅಷ್ಟು ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ಬರಲ್ಲ, ಆದರೂ ಪ್ರಯತ್ನ ಮಾಡಿ ನಿಮಗೆ ಪೂರ್ತಿ ಈ ವಿಡಿಯೋನ ತೋರಿಸುವಂಥ ಒಂದು ಪ್ರಯತ್ನ ನನ್ನಿಂದ ನಡೆದಿದೆ. ಇದಕ್ಕೆ ನಿಮ್ಮ ಮೆಚ್ಚುಗೆ ಖಂಡಿತ ಇರುತ್ತೆ ಅಂತ ಅನ್ಕೋತೀನಿ. ನೋಡಿ, ಆ ತಲೆ ಮೇಲೆ ಒಂದು ದೇವರುಗಳ ತಲೆ ಮೇಲೆ ಒಂದು ಬಳ್ಳಿ ಚಿತ್ರ ಆಗಲಿ ನೋಡಿ, ಇದು ನೃತ್ಯ ಭಂಗಿಯಲ್ಲಿ ನಿಂತಿರುವಂಥ ಕೆತ್ತನೆ ಎಷ್ಟು ಚೆನ್ನಾಗಿದೆ. ಕೆಲವೊಂದು ರಿಪೀಟ್ ಆಗಿದೆ ಅಂತ ಅನಿಸುತ್ತೆ. ಹೌದು, ಯಾಕೆಂದರೆ ಎಲ್ಲ ಗೋಪುರಗಳಲ್ಲೂ ಕೆಲವು ರಿಪೀಟ್ ಆದ್ರೇ ಅಲ್ಲೊಂದು ಇಲ್ಲೊಂದು ಮಾಡಿಬಿಟ್ರೆ ಚೆನ್ನಾಗಿರಲ್ಲ ಅಂತ ಆ ಥರ ಇಂಟೆನ್ಷನಿಂದ ಮಾಡಿರ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ರಾಮಾಯಣ ಕೂಡ ಇದೆ ಕೊನೆಯಲ್ಲಿ ತೋರಿಸ್ತೀನಿ ನೋಡಿ. ಆ ಬಳ್ಳಿ ಒಂದು ಮರದ ಚಿತ್ರ ಆಗಲಿ, ಒಂದು ಬೆಟ್ಟದ ಚಿತ್ರ ಆಗಲಿ, ಲಕ್ಷ್ಮೀನಾರಾಯಣನ ನೋಡಿ, ಇದು ಕೆತ್ತದವ್ರು ಯಾರು ಅನ್ನೋದನ್ನು ಬರೆದಿದ್ದಾರೆ ಅಲ್ಲಿ. ಕೆಲವೊಂದು ಕಡೆ ಹೆಸರು, ಇದು ಯಾರು ಬರೆದ್ರೋ ಇಲ್ಲ ಹೊಸದಾಗಿ ಹಾಕಿದ್ರೋ ನನಗಂತೂ ಗೊತ್ತಿಲ್ಲ. ಆದರೆ ಅಲ್ಲಿ ಗೈಡ್ ಹೇಳ್ತಾ ಇದ್ರು ಅವ್ರವ್ರ ಹೆಸರೇ ಇದೆ ಕೆಲವೊಂದು, ಆ ಪರ್ಟಿಕ್ಯುಲರ್ ಇದನ್ನು ಯಾರು ಕೆತ್ತಿದ್ರು ಅಂತ. ತುಂಬ ಜನ ಅಂತೂ ಖಂಡಿತ ಇದರಲ್ಲಿ ಕೆಲಸ ಮಾಡಿರ್ತಾರೆ. ಇದನ್ನು ನೋಡ್ತಾ ಇದ್ದರೇ ಗೊತ್ತಾಗುತ್ತೆ. ತುಂಬ ಜನ ಆಗಿನ ಕಾಲದಲ್ಲಿ ಜನಗಳನ್ನ ಹೇಗೆ ಹುಡ್ಕೊಂಬರ್ತಾಯಿದ್ರು, ಇದೇ ಥರ ಎಲ್ಲರೂ ಡಂಗೂರ ಸಾಗಿಸ್ತಾ ಇದ್ರ, ಬನ್ನಿ ಯಾರೆಲ್ಲ ಈ ಥರ ದೇವಸ್ಥಾನಕ್ಕೆ ಕೈ ಜೋಡಿಸಿ ಅಂತ ಕೇಳ್ಕೊತಿದ್ರ, ಯಾವ ಥರ ಪ್ರಾಪಗೇಟ್ ಮಾಡ್ತಾಯಿದ್ರು, ಯಾವ ಥರ ಜನ ಕರ್ಕೊಂಬರ್ತಾಯಿದ್ರು, ಹೇಗೆ ಕಲ್ಲುಗಳನ್ನ ಸಾಗಿಸಿದ್ರು, ಯಾವ ಕಲ್ಲು ಸೂಕ್ತ ಅಂತ ಡಿಸೈಡ್ ಮಾಡಿದ್ರು, ಯಾವ ಇಂಜಿನ್ ನೋಡಿ, ರಥನೇ ಎಷ್ಟು ಚೆನ್ನಾಗಿದೆ ನೋಡಿ, ಕಲ್ಲು ಚಕ್ರ ಎಲ್ಲ ಇದೊಂದು ಹೊಸದೇನೋ ಮಾಡಿ ಅಲ್ಲಿ ಪ್ಯಾಚಪ್ ವರ್ಕ್ ಮಾಡಿದ್ದಾರೆ. ಹೇಗೆ ಡಿಸೈಡ್ ಮಾಡ್ತಾಯಿದ್ರು, ಈ ಥರನೇ ಬೇಕು, ಈ ಥರನೇ ಮಾಡಬೇಕು, ಇಷ್ಟು ಜನ ಎಲ್ಲ ಸ್ವಲ್ಪ ಜನ ಕೂತು ಮಾಡಿ ಅದನ್ನು ಆಮೇಲೆ ಒಟ್ಟಿಗೆ ಸೇರಿಸಿದ್ರ ಏನೋ ಖಂಡಿತ ನಂಗಂತೂ ಗೊತ್ತಿಲ್ಲ. ನಿಮಗೇನಾದ್ರು ಗೊತ್ತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ನನ್ನ ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ. ನೋಡಿ ಎಂಥ ಚೆಂದ ನೋಡಲೆರಡು. ಇಲ್ಲಿ ಈ ಗೋಡೆನಲ್ಲಿ ರಾಮಾಯಣ ಪೂರ್ತಿ ಕೆತ್ತನೆ ಇದೆ, ಅದನ್ನು ಯಾರೋ ವಿವರಿಸ್ತಾ ಇದ್ರು. ಇಲ್ಲಿ ಇಬ್ಬರು ಫಾರಿನರ್ಸ್ ಯಾರೋ ನಿಂತಿದ್ದಾರೆ, ಅವ್ರಿಗೆ ರಾಮಾಯಣದ ಬಗ್ಗೆ ಅವರು ಯಾರೋ ವಿವರಿಸ್ತಾ ಇದ್ರು. ಎಲ್ಲ ಪ್ರತಿಯೊಂದು ಆ ಕಾಲದಲ್ಲಿ ಏನೇನು ನಡೀತು, ಭಗವಂತ ಅಂದರೆ ಎಷ್ಟು ನಂಬಿಕೆ ಇತ್ತು, ದೇವರು ಅಂದರೆ ಎಷ್ಟು ನಂಬಿಕೆ ಇತ್ತು, ದೇವರನ್ನ ಆರಾಧಿಸಿದ್ರೆ, ದೇವ್ರನ್ನ ಪೂಜೆ ಮಾಡಿದ್ರೆ, ಭಗವಂತನಿಗೆ ಅಂತ ಏನಾದರೂ ಮಾಡಿದ್ರೆ ಅದರಲ್ಲಿ ಖಂಡಿತ ನಮ್ಮ ದೇಶ ಸಮೃದ್ಧಿಯಾಗಿರುತ್ತೆ, ಸಂಪದ್ಭರಿತವಾಗಿರುತ್ತೆ. ನಮ್ಮ ದೇಶ ಮುಂದಿನ ಪೀಳಿಗೆಗಳೆಲ್ಲ ಚೆನ್ನಾಗಿರುತ್ತವೆ ಅನ್ನೋ ಉದ್ದೇಶದಿಂದ ರಾಜ ಮಹಾರಾಜರುಗಳು ಮಾಡಿಸಿರುವಂಥ ಈ ದೇವಸ್ಥಾನಗಳನ್ನ ನಿಜವಾಗ್ಲೂ ನಮ್ಮ ಕಣ್ಣು ತುಂಬಿಕೊಳ್ಳೋಣ, ನಮ್ಮನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಸ್ನೇಹಿತರೆ, ನನ್ನ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ. ನಿಮ್ಮ ಅನಿಸಿಕೆಗಳನ್ನ ಖಂಡಿತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಸ್ವಲ್ಪ ಲೆಂತಿ ವಿಡಿಯೋ ಇದೆ, ಯಾಕೆಂದರೆ ಒಂದು ಚೂರು ಯಾವ ಕಾರ್ನರು ಬಿಡದೆ ತೆಗೆದಿರೋಂಥ ವಿಡಿಯೋ. ನಿಮಗೆ ಯಾವುದು ಮಿಸ್ ಆಗದೇ ಇರಲಿ, ಎಲ್ಲರೂ ಪೂರ್ತಿ ನೋಡಲಿ. ಇಲ್ಲಿಗೆ ಬರುವಂಥ ಒಂದು
ಇಂಟ್ರೆಸ್ಟ್ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಬಂದು ನೀವು ಇದನ್ನೆಲ್ಲ ಕಣ್ ತುಂಬಿಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ವಲ್ಪ ಲೆಂತಿ ಇದೆ ವಿಡಿಯೋ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಬಂದ್ರಿ, ಯಾರೆಲ್ಲ ವಾಚ್ ಮಾಡಿದ್ರಿ. ಈಗ ನೋಡಿ ನಾನು ಐ ಆಮ್ ಸೈನಿಂಗ್ ಆಫ್. ಥ್ಯಾಂಕ್ ಯು. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಚೆನ್ನಕೇಶವ ಇನ್ನೂ ನೋಡಿ ಎಲ್ಲರಿಗೂ ಹರಸ್ಲಿ ಅಂತ ಹೇಳ್ತಾ, ಎಲ್ಲರೂ ಚೆನ್ನಕೇಶವನ ಕೃಪೆ ಎಲ್ಲರ ಮೇಲೂ ಇರಲಿ. ಚೆನ್ನ ಅಂದರೆ ಸುಂದರ, ಕೇಶವ ಅಂದರೆ ವಿಷ್ಣು. ಆ ಭಗವಂತನಿಗೆ ನನ್ನದೊಂದು ನಮಸ್ಕಾರ ತಿಳಿಸ್ತಾ ಈ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ.